ಈಗ ಅನ್ಯತಾ ಕರ್ಮಜ ಸಂಯೋಗಿ ಹೈ. ಅನ್ಯತಾ ಅಂದ್ರೆ ಇದಕ್ಕೆ ಬಿಟ್ಟು ಬೇರೆ ಎಷ್ಟು ನಾವು ಸಂಯೋಗಗಳು ಹೇಳ್ಯಾರಲ್ಲ ಅವು ಎಲ್ಲ ಕರ್ಮಜ ಸಂಯೋಗನೇ ಅದಾವ. ಈ ಯಾಕೆ ಎರಡು ಅದಾವೆ, ಸಂಯೋಗಜ ಸಂಯೋಗ. ಸಂಯೋಗದ ಸಂಯೋಗವನ್ನು ಬಿಟ್ಟು ಇನ್ನೂ ಎಷ್ಟು ಸಂಯೋಗಗಳು ಹೇಳಿರುವರೋ ಅವೆಲ್ಲ ಕರ್ಮಜ ಸಂಯೋಗದಾಗೆ ಗಣನ ಮಾಡಿರಿ. ಸಂಯೋಗದ ಸಂಯೋಗ ಏನು ಹೇಳಿದೆವು, ಇದಕ್ಕೆ ಬಿಟ್ಟು ಭಿನ್ನ ಏನು ಅದಾವಲ್ರಿ ಸಂಯೋಗಗಳು, ಅವೆಲ್ಲ ಕರ್ಮಜ ಸಂಯೋಗದಾಗೇ ಅಂತರ್ಭಾವ ಮಾಡಿರಿ. ಅನ್ಯತಾ ಅನ್ಯತಾ ಈ ಶಬ್ದಕ್ಕೆ ಅರ್ಥ ಏನು ಮಾಡಿರಿ, ಸಂಯೋಗದ ಸಂಯೋಗ ಒಂದು ಬೇರೆ ಹೇಳಿದೆವು, ಸಂಯೋಗದ ಸಂಯೋಗಕ್ಕಿಂತಲೂ ಭಿನ್ನ ಎಷ್ಟು ಸಂಯೋಗಗಳು ಹೇಳಿರುವೋ ಅವೆಲ್ಲ ಕರ್ಮಜ ಸಂಯೋಗನೇ ಅದಾವ. ಅನ್ಯತಾ ಈ ಶಬ್ದಕ್ಕೆ ಅರ್ಥ ತಿಳಿತಿಲ್ಲ. ಈಗ ಕಪಾಲಕ್ಕೆ ಕರ್ಮತೆ ಅಂದ್ರೆ ಕಪಾಲಗಳ ಕ್ರಿಯೆಯಿಂದ ಕಪಾಲದ್ವೈಕ ಸಂಯೋಗ ಹೋವೆ, ಎರಡು ಕಪಾಲಗಳ ಸಂಯೋಗ ಆಗುತ್ತದೆ. ಕಪಾಲಗಳ ಕ್ರಿಯೆಯಿಂದ ಕೂಡಿಸ್ಬೇಕಲ್ಲ, ಕ್ರಿಯಾ ಎರಡು ಕಪಾಲದಲ್ಲಿ ನೀವು ಕೂಡಿಸ್ಬೇಕಾದ ಕ್ರಿಯಾ, ಆ ಎರಡೂ ಕಪಾಲಗಳದೇನು ಸಂಯೋಗ ಆಗುವುದು. ಮತ್ತು ಕಪಾಲ ಸಂಯೋಗತೆಹಿ, ಕಪಾಲದ ಸಂಯೋಗದಿಂದಲೇ ಕಪಾಲ ಆಕಾಶಕ ಸಂಯೋಗ ಹೋವೆ. ಮತ್ತು ಆ ಸಂಯೋಗದಿಂದ ಗೊತ್ತಾ ಹೇಳೋದ್ಲೆ ಈ ಬೇಕೆ ಅಂತ ಹಿಂಗಿಲ್ಲ, ಕಪಾಲಗಳ ಸಂಯೋಗದಿಂದಲೇ ಹಿಂಗೆ, ಕಪಾಲಗಳ ಸಂಯೋಗದಿಂದಲೇ ಕಪಾಲ ಆಕಾಶಕ ಸಂಯೋಗ ಹೋವೆ. ಆ ಕಪಾಲದಲ್ಲಿರುವ ಆಕಾಶ ಅನ್ನೋದಲ್ಲ ಅವಳ ಕಪಾಲ ಸಂಯೋಗದಿಂದಲೇ ಆ ಕಪಾಲದಲ್ಲಿರುವ ಆಕಾಶದ್ದು ಕೂಡ ಸಂಯೋಗ ಆಗುತ್ತದೆ. ತಾವಿ ಕರ್ಮಜಿ ಸಂಯೋಗ ಹೈ, ಅಲ್ಲಾದರೂ ಕೂಡ ಕರ್ಮಜಿ ಎರಡು ಕಪಾಲಗಳದ್ದು ಕ್ರಿಯಾ ಹೆಂಗೆ ಮೇಷದ್ದು ಕ್ರಿಯೆ ಮಾಡಿದೆವು ಹಂಗೆ ಎರಡು ಕಪಾಲಗಳದ್ದು ಸಂಯೋಗ ಮಾಡಿದೆವು. ಎರಡು ಕಪಾಲಗಳದ್ದು ಸಂಯೋಗ ಆಕಾಶದ ಸಂಯೋಗ, ಕಪಾಲಗಳ ಸಂಯೋಗದಿಂದಲೇ ಆಕಾಶಗಳದ್ದು ಸಂಯೋಗ ಆಯಿತು. ಇದು ಸಂಯೋಗದ ಸಂಯೋಗ, ಕರ್ಮ ಸಂಯೋಗ ಅಂತ ತಿಳಿರಿ. कपाल संयोगते ही कपालाकाश का संयोग हुए, ता भी कर्मजी संयोग है, परंतु संयोग नहीं कायते. ಯಾಕಂದರೆ जिस कपाल के कर्मते ಕಪಾಲದ್ವೈಕ ಸಂಯೋಗ ಹೂವೆ, ಯಾವ ಕಪಾಲದ ಕ್ರಿಯೆಯಿಂದ ಎರಡು ಕಪಾಲಗಳದ ಸಂಯೋಗ ಆಗುವುದು, ತಿಸ್ ಕಪಾಲ ಕರ್ಮತೆ ಹಿ ಕಪಾಲ ಆಕಾಶ ಕಾ ಸಂಯೋಗ ಉಪಜಯ ಹಿ, ಕಪಾಲಗಳದ ಕ್ರಿಯೆಯಿಂದಲೇ ಕಪಾಲ ಆಕಾಶಗಳದು ಸಂಯೋಗ ಆಗುತ್ತದೆ. ವಾಸ್ತವಿಕ ನೀವು ಹೇಳ್ತಾರವರು ಸಮಕಾಲದಲ್ಲಿ ಉತ್ಪನ್ನ ಆಗುವ ಪದಾರ್ಥಗಳದು ಪೂರ್ವ ಉತ್ತರ ಭಾವ ಇಲ್ಲ ಇರೋಣದಿಂದ, ಸಮಕಾಲದಲ್ಲಿ ಉತ್ಪನ್ನ ಆಗುವ ಪದಾರ್ಥಗಳದು ಪೂರ್ವ ನಂತರ ಹಿಂಗಿಲ್ಲ. ಸಮಕಾಲದಲ್ಲಿ ಉತ್ಪನ್ನ ಆಗುವ ಪದಾರ್ಥಗಳದು ಅವು ಪೂರ್ವ ಮತ್ತು ಉತ್ತರ ಹಿಂಗೆ ಅಲ್ಲಕ್ಕೆ ಬರಲ್ಲ. ಇದೊಂದು ನಿಯಮನೇ ಅದ. ನಸ್ಲಾಮುಳೆ ಅದು ಕಾರ್ಯ ಕಾರಣಭಾವ ಇರುವುದಿಲ್ಲ. ಹಿಂಗದೊಂದು ನಿಯಮ. ಹೆಂಗೆ ಸುಖ ದುಃಖ, ಸುಖ ದುಃಖ ಏಕಾದಲ್ಲಿ ಅದು ಕಾರ್ಯ ಇದು ಕಾರಣ ಅಂತ ಹಿಂಗೆ ಹೇಳಕ್ಕೆ ಬರುವುದಿಲ್ಲ. ಹಾಗೆ ಇಲ್ಲಿ ಕಪಾಲಗಳು ಕಪಾಲ ಆಕಾಶಗಳು ಎರಡು ಏಕಕಾಲದಲ್ಲಿ ಉತ್ಪತ್ತಿ ಇರೋಣದ್ರದಿಂದ ಅದು ಸಂಯೋಗದ ಸಂಯೋಗ ಹೇಳ್ರಿ ಅಂತ ಅವ ಸಂಯೋಗ ಆಗ್ಯದ. ಮೊದಲು ಕಪಾಲಗಳು ಸಂಯೋಗ ಆಯಿತು, ಅಲ್ಲಿಂದ ಆಕಾಶಗಳ ಸಂಯೋಗ ಆಯಿತು. ಮೊದಲು ಕಪಾಲಗಳ ಸಂಯೋಗ ಆಯಿತು, ಅಲ್ಲಿಂದ ಆಕಾಶದ ಸಂಯೋಗ ಆಯಿತು. ಹಿಂಗೆ ಅನ್ರಿ ಅಂತ ಯಾರೋ ಒಬ್ರಿಗೆ ಅಂದರು. ಅದಕ್ಕೆ ಇವರು ಇದು ಸಮಾನ ಮೊದಲೇ ಹೇಳಿದರು. ಅದಕ್ಕೆ ಹಿಂಗೊಂದು ನಿಯಮದ. ಸಮಕಾಲದಲ್ಲಿ ಉತ್ಪನ್ನ, ಸಮಕಾಲದಲ್ಲಿ ಅದಲ್ಲ ಆಕಾಶ ಸಂಯೋಗ ಅವಾಗೇ ಆಯಿತು. ಹಂಗೆ ಸಮಕಾಲದಲ್ಲಿ ಉತ್ಪನ್ನ ಆಗುವ ಪದಾರ್ಥಗಳದು ಪೂರ್ವ ಉತ್ತರಿಗಿಲ್ಲ. ಅದು ಹೇಗೆಂದರೆ ಸುಖ ದುಃಖದಂತೆ. ಅವ ಏನು ಮೊದಲು ಕಪಾಲಗಳ ಸಂಯೋಗ ಆಯಿತು, ಅಲ್ಲಿಂದ ಆಕಾಶ ಸಂಯೋಗ ಆಯಿತು. ಇದಕ್ಕೆ ಸಂಯೋಗದ ಸಂಯೋಗ ಯಾಕೆ ಅನ್ಬೇಡದು ನೀವು? ಅದಕ್ಕೆ ಇವ್ರು ಹಿಂಗೆ ಹೇಳಿದರು. ಬದಂಗೆ ಅಂದಾಗ ಅದೆಲ್ಲ ಅಂದ್ರೆ ಇಷ್ಟು ನಿಯಮ ಗೊತ್ತಾಯ್ತಲ್ಲ ನಿಮ್ಗೆ. ಹಾಂ, ಅಂದ್ರೆ ಅದು ಯಾವ ನಿಮಿತ್ತಿನ ಭಾಳ ಬರ್ತದೆ ಬಿಡು.
ತುಂಬ್ಯದ ಅಂದರೆ ಉದಾಹರಣೆ ಆಕಾಶ ಇದೆ. ನಾ ಈಗ ಏನು ಹೇಳಿದೆ ಅಷ್ಟು ತಿಳ್ಕೊರಿ. ಕಪಾಲಗಳ ಸಂಯೋಗ ಅವನು ಯದ್ಯಪಿ ಅವ್ರು ಅಧ್ಯಯನ ಮಾಡ್ಯಾರ, ಗುರುಗಳು ಅಧ್ಯಯನ ಮಾಡ್ಯಾರ. ಸಂಯೋಗ ಇದಕ್ಕೆ ಯಾಕೆ ಅನ್ಬೇಡದು? ಮೊದಲು ಕಪಾಲಗಳು ಸಂಯೋಗ ಆಯಿತು, ಅಲ್ಲಿಂದ ಆಕಾಶಗಳು ಸಂಯೋಗ ಆಗ್ಯದ. ಹಿಂಗೆ ಯಾಕೆ ಅನ್ಬಾರ್ದು? ಅಂದಮೇಲೆ ಇದಕ್ಕೆ ಸಂಯೋಗ ಯಾಕೆ ಅನ್ಬೇಡದು ಅಂತ ಅವರು ಹೇಳಿದರು. ಹೆಂಗೆ ಸುಖ ದುಃಖಗಳದಾವು ಹಂಗೆ ಸಮಕಾಲದಲ್ಲಿ ಉತ್ಪನ್ನ ಆಗುವ ಪದಾರ್ಥಗಳದು ಪೂರ್ವ ಉತ್ತರ ಭಾವ ಇಲ್ಲ. ಇದಕ್ಕೆ ಕರ್ಮ ಸಂಯೋಗ ಅಂತ ತಿಳ್ಕೊರಿ. ಹಾಂ ಉಬ್ಜೆ ತೀತಲ್ಲಿ ನಿಮ್ಗೆ ಜಿಸ್ ಕಪಾಲಕ್ಕೆ ಕರ್ಮತಿ ಅಂದರೆ ಕ್ರಿಯೆಯಿಂದ ಕಪಾಲ ದ್ವೈಕ ಸಂಯೋಗ ಹೂವೆ ತಿಸ್ ಕಪಾಲ कर्मते कर्म अंदर क्रिया तिಳ್ಕೊಬೇಕಿಲ್ಲ. ही कपाल आकाश का संयोग उपजे है. कपाल द्वय का संयोग और कपाल आकाश का संयोग दोनों एक क्षण में होवे है, एक क्षण में होवे. तिनका परस्पर कार्य कारण संभवे नहीं. ಅವುಗಳದು ಕಾರ್ಯಕಾರಣ ಸಂಭವಿಸುವುದಿಲ್ಲ. ಆಕಾಶದ ಸಂಯೋಗ ಉತ್ಪನ್ನ ಆದ್ಮೇಲೆ ಆಕಾಶ ಕಪಾಲ ಸಂಯೋಗ ಇದು ಕಾರಣ, ಆಕಾಶದ ಸಂಯೋಗ ಇದು ಕಾರ್ಯ. ಹಿಂಗೆ ಆಗುವುದೇ ಇಲ್ಲ. ಯಾತೆ कपाल द्वय के संयोग की न्यायी कपाल आकाश संयोग भी कपाल की क्रिया ते ही उपजने थे. ಆಕಾಶದಲ್ಲಿ ಅಂತೂ ಕ್ರಿಯೆ ಇಲ್ಲ. ಆಕಾಶದಲ್ಲಿ ಕ್ರಿಯೆ ಐತೇನ್ರಿ? ಇಲ್ಲ. ಆ ಕಪಾಲಗಳ ಸಂಯೋಗದಿಂದಲೇ ಆಕಾಶಗಳ ಕ್ರಿಯಾ ಉಪಜನೆ ಐತಿ. ಹೋಗಿ ಒಂದು ಕೊಡ ನಾವು ಆ ಕಡೆ ಒಯ್ದೆವು, ಕೊಡ ಈ ಕಡೆ ತಂದೆವು, ಆಕಾಶ ಹೋಯ್ತು ಬತ್ತು. ಆಕಾಶ ಹೋಗೋದು ಬರೋದು ಮಾಡಲ್ಲ, ಬಟ್ ನಮಗೆ ಹಿಂಗೆ ಆತದ ಹೋಯ್ತು ಬತ್ತು ಅಂತ. ಆಕಾಶದಲ್ಲಿ ಕ್ರಿಯಾ ಇಲ್ಲ. ಅದು ಯಾಕಂದ್ರೆ ವ್ಯಾಪಕ ಅದು. कर्मजी संयोग है. आकाश संयोग भी कपाल की क्रिया ते ही उपजने थे कर्मजी संयोग है. उक्त प्रकार से कारण अकारण संयोगजन्य कार्य अकार्य संयोग ಅಂತ ಮ್ಯಾಲೆ ಹೇಳ್ಯಾರಲ್ಲ. ಸಂಯೋಗದೇ ಕಾರಣ ಅಕಾರಣ ಕಾರ್ಯ अकार संयोग और अन्यतर कर्मज संयोग तैसे उभय कर्मज संयोग भेदते तीन ही प्रकार का संयोग है. ಮೂರು ಪ್ರಕಾರದ್ದು ಸಂಯೋಗ ಹೇಳ್ಕೊಂಡು ಇಲ್ಲಿ ಬಂದೆವು. ಈಗ ಅವರು ಕೋಯಿ ಗ್ರಂಥಕಾರ ಈಗ ಮತ್ತು ಅದರಾಗ ಬೇರೆಯವರು ಅದು ಯಾರು ನಿತ್ಯ ಮುಂದೆ ಹೇಳ್ತಾರೋ और कोई ग्रंथकार सहज संयोग भी माने है. ಇನ್ನು ಯಾರೋ ಒಬ್ಬರು ಗ್ರಂಥಕರ್ತರು ಸಹಜ ಸಂಯೋಗ ಅಂತ ಒಂದು ಒಪ್ಪ್ಯಾರ. ಜೈಸೆ ಸಹಜ ಸಂಯೋಗ ಉದಾಹರಣೆ ಹೇಳ್ತಾರೆ. ಈಗ सुवर्ण में पीत रूप और गुरुत्व के आश्रय जो पार्थिव ಅಲ್ಲಿ ಭಾಗದಲ್ರಿ ಅಲ್ಲಿ ಏನು ಬಿದ್ದ ನಿಮ್ಮಲ್ಲಿ? ಹಾಂ ನಿಮ್ಮಲ್ಲಿ ಏನದು ನೀವು ಮಾಡ್ರ ಅವರು ಮಾಡ್ರ ಇಲ್ಲ? ಅಲ್ಲಿ ಮೊದಲು ಏನಾಯ್ತು ಗೊತ್ತಿಲ್ಲ. ಭಾವ ಓ ಇತ್ತು ಓ ಭಾವ ಕ ಹಾಂ ಗ ಮಾಡಬೇಕು. ಭಾಗ ಕ ಹಾಂ ಭಾವಲ್ಲ, ಅದು ಎರಡು ಭಾಗ. ಸುವರ್ಣದಲ್ಲಿ ಪೀತೃರೂಪದ ಒಂದು ಸುವರ್ಣದಲ್ಲಿ ಪೀತೃರೂಪ ಅಂದದ ಒಂದು ಗುರುತ್ವಕ ಆಶ್ರಯ ಯಾವ ಪಾರ್ಥಿವ ಭಾಗಕ. ಪಾರ್ಥಿವ ಅಂದ್ರೆ ಪೃಥ್ವಿಕೈ ಕಾರ್ಯಕ್ಕೂ ಪಾರ್ಥಿವಿಕಯೇ. ಪೃಥ್ವಿದ ಕಾರ್ಯ ಪಾರ್ಥಿವ ಏನು ಮಾಡ್ತಂದ್ರೆ ಅದು ವಜನ್ ಹೇಳ್ತದೆ. ವಜನ್ ಎಷ್ಟು ತೊಲಿ ಅದು ಎಷ್ಟು ತೊಲಿ. ಹಾಂ ಅದಕ್ಕೆ ಒಂದೇ ಬಂಗಾರದಲ್ಲಿ ಒಂದು ಏನದ ಪೀತರೂಪ ತೇಜಸ್ಸ ಭಾಗ ಪೀತರೂಪ. ಇನ್ನು ಗುರುತ್ವ ಅಂದ್ರೆ ಅದು ವಜನ ಹೇಳಕ್ಕೆ ಪಾರ್ಥಿವ ಭಾಗ. ಗುರುತ್ವ ಅಂದ್ರೆ ಅದಕ್ಕಂತಾರೆ ಪ್ರಭು ಗುರುತ್ವ ಅಂದ್ರೂ ಭೂಮಿ ಕಡೆ ಜಗ್ಗೋದಿಲ್ಲ. ವಜನ ಗುರುತ್ವ ಆದ್ಯಪತನ ಅಸಮವಾಯ ಕಾರಣತ್ವ ಗುರುತ್ವ. ಮೊಟ್ಟ ಮೊದಲು ಯಾವ ನ್ಯೂಟನ್ ಹಾಂ ಮಾವಿನ ಹಣ್ಣು ತೆಳಬಿತ್ತಂತ ಸುಮ್ ಕುಂತಿ ಅಂತ ತೆಳಬಿತ್ತು. ಅದು ಮ್ಯಾಲಕ್ಕೆ ಹೋಗಲಿಲ್ಲ. ಅಂದರೆ ತೆಳಗ ಪೃಥ್ವಿಯಲ್ಲಿ ಆಕರ್ಷಣ ಶಕ್ತಿ ಐತಿ, ಇದು ತೆಳಗೆ ಬೀಳ್ತದ, ಮ್ಯಾಲ ಹೋಗಲ್ಲ. ಹಕ್ಕಂಡು ಹಿಡ್ದ ಗುರುತ್ವ ಅಂದರೆ ತೆಳಗ ಆಕರ್ಷಣ ಶಕ್ತಿ ಐತಿ. ಅದಕ್ಕೆ ಆದ್ಯ ತೆಳಗ ಪತನ ಪಡ್ನೆ ಆದ್ಯ ಅಸಮವಾಯ ಕಾರಣ
गुरुत्व गुरुत्व के आश्रय जो ಹಾಂ ಹಾಂ ಉದಾಹರಣೆ ಹೇಳ್ತಾರೆ ಯಾಡು ಹಾಂ ಅವ್ರ अग्नि ಒಂದು ಗುರುತೈತಿಲ್ಲ सुवर्ण में पीतरूप और गुरुत्व के आश्रय जो पार्थिव भाग का याडू अग्नि संयोग से जाका नाश होवे नहीं ऐसे ಬೆಂಕಿದ ಸಂಯೋಗದಿಂದ ಯಾವುದರದು ನಾಶ ಆಗುವುದಿಲ್ಲೋ ಇಂಥ ಯಾವುದು ಅಲ್ಲಿ ದ್ರವ್ಯದ ನೋಡ್ರಿ ಅಲ್ಲಿ ಮಾಡ್ರಿ ಇಲ್ಲ ದ್ರವ ದ್ರವ ಹಾಂ ದ್ರವ್ಯದದು ದ್ರವ ಅಳಸ ಪಾತಾಳ ಭಾಗ ಬರ್ದಾರಿಲ್ಲ ಓ ಅವ ವ್ಯಾಕ ಬರೀ ಓ ಮಾಡ್ರಿ ಹಾಂ ಅಟ್ಟೆ ಹಾಂ ದ್ರವ್ಯ ಬೇರೆ ದ್ರವ ಅಳಸ ಅಳಸ ಓ ಅಟ್ಟೆ ಮಾಡೋ ಎಲ್ಲ ಕಾಟ್ ಹೊಡೆದವ ಓ ಓ द्रवत्व के आश्रय थे जो तेजस भाग का सहज संयोग है सहज संयोग है पार्थिव भाग का और तेजस भाग का सहज संयोग है सहज संयोग ಅಂದ್ರೆ ಅದಕ್ಕಂತೀರಿ जो संयोगी के जन्म के साथ उपजेता को सहज संयोग कहिए ಅದು ಹುಟ್ಟೋ ಕಾಲದಲ್ಲಿನೇ ಎರಡು ಏಕತ್ರ ಆಗ್ತಾವ ಎರಡೂ ಸಂಯೋಗ ಒಮ್ಮೆ जन्मतः हाँ जन्मतः स्वभावतः हाँ जन्म के साथ ಅಂದ್ರೆ ಸ್ವಭಾವತಃ ಹುಟ್ಟು ಕಾಲದಲ್ಲೇ ಜನ್ಮ के साथ ಉಪಜೆ ತಾಕು ಸಹ ಸಂಯೋಗ ಕಹಿ ಈಗ ಅವ್ರು ಏನು ಮಾಡ್ತಾರೆ ಒಂದು ಬರೀ ಪಾರ್ಥಿವ ಇಡ್ರಿ ಬರೀ ತೇಜಸ್ವಿ ಇಡ್ರಿ ಯಾಕೆ ಇಟ್ಟು ಯಾಡ್ ಹಾಕಿಟ್ರಿ ಪಾರ್ಥಿವ ಭಾಗ ಒಂದು ತೇಜಸ್ ಭಾಗ ಒಂದು ಹಿಂಗೆ ಯಾಡ್ ಇಟ್ಟಿರಲ್ಲ ಬರೀ ಪಾರ್ಥಿವ ಇಟ್ರೆ ಯಾನ ಆಗ್ತದೆ जो स्वर्ण को केवल पार्थिव कहे तो बड़े स्वर्ण का पार्थिव पृथ्वी कार्य पार्थिव ನಾವು ಇಷ್ಟೇ ಅಂದೆವು पार्थिव को हाँ कहे संयोग कहे तो ಅಲ್ಲಿ ಜಂತು ಯಾನ ನಿಮ್ಮಲ್ಲಿ ಜಂತು ಅದು ಜಂತು ಅಲ್ಲ ಜತು ಜಂತು ಅದಿಲ್ಲ ಅಲ್ಲಿ ಬರ್ದಿಲ್ಲ ಹಾಂ ಜದ ಮೇಲೆ ಬರೀ ಪೂಜೆ ತೆಗೆದು ಜತು ಹಾಂ ಜತು ಜಂತು ನಾಮ್ ನರ ಜನ್ಮ ದುರ್ಲಭ ಜಂತು ಹೋಗ್ತದೆ ಕಡೆ ಜಂತು ಅಂದ್ರೆ ಇದು ಜತು ಅಂದ್ರೆ ಅರ್ಗ ಜತು ಅಂದ್ರೆ ಅರ್ಗ ಅಂತ ಭಾಳ ಬಾಂಜ ಅಂದ್ರೆ ವರ್ಷ ಅರ್ಗೆ ಅಲ್ಲ ಜತು ಅರ್ಗಕ್ಕೆ ಏನೋ ಶಬ್ದ ಅರ್ಗಕ್ಕೆ ಲಾಕ್ ಹತ್ರ ಅಂದೆ ಬಾಂಜ್ ಅಂದ್ರೆ ವರ್ಷ ಬಾಜ್ ಅಂದ್ರೆ ಪಕ್ಷಿ ಬಾಜ್ ಗಿಡಗ ಪಕ್ಷಿ ಒಳಗೆ ಗಿಡದಕ್ಕೆ ಬಾಜ್ ಬಾಂಜ್ ಅಂದ್ರೆ ಇದು ವರ್ಷ ಬಾ ಅಂದ್ರೆ ಪೂಜದ ಬರೇ ಭಾತಿ ಅಂದ್ರೆ ತೋರುವಿಕೆ ಅಸ್ಥಿ ಭಾತಿ ಭ್ರಾಂತಿ ಅಂದ್ರೆ ಮ್ಯಾಲ ಪೂಜದ ಭ್ರಾಂತಿ ಮೇಲೆ ಹಾಂ ಅಂತೂ ಇಂಥವು ಬರ್ಬೋದವ ಅಂದರೆ ಇಂಥವು ಭಾಳ ಬರ್ತಾರೆ ಅವರು ಹೇಳೋ ಹಂಗೆ ಹೇಳೋದು ಈಗ ಜತು ಆದಿ जतु आदि पार्थिव द्रव्यत्व का जतु आदि पार्थिव द्रव्यत्व के हाँ द्रव्यत्व का अग्नि संयोग के नाश होने ते अग्नि संयोगದಿಂದ ಪಾರ್ಥಿವ ದ್ರವ್ಯಗಳು ಏನದಾವಲ್ಲ ಇವು ಅಗ್ನಿದಿಂದ ನಾಶ ಆತಾವ ಅಗ್ನಿಯಿಂದ ಪಾರ್ಥಿವ ಕಾರ್ಯಗಳು ಪಾರ್ಥಿವಿ ಅದ ಪೃಥ್ವಿಕೆ ಕಾರ್ಯಕ್ಕೂ ಪಾರ್ಥಿವ ಕೈ ಇದು ಪಾರ್ಥಿವ ಧ್ಯೇಯ ಒಯ್ದು ಈಗ ಸ್ಮಶಾನದಾಗ ಇಡ್ತಾರೆ पार्थिव ध्येय अंतर पार्थिव ध्येय आता अग्नि संयोगाने दहन करणार
ಅಗ್ನಿ ಸಂಯೋಗದಿಂದ ಪಾರ್ಥಿವ ಶರೀರ ಅಗ್ನಿ ಸಂಯುಕ್ತೆ ನಾಶ ಹೋನೈತೆ ಒಂದು ತೈಸೆ ಸುವರ್ಣಕ್ಕೆ ಇಲ್ಲೇನೋದು ಓ ಮಾಡ್ಬೇಕು ನೋಡ್ರಿ ಪ್ರಭು ದ್ರವ್ಯ ಹಾಂ ದ್ರವ ಮಾಡ್ಬೇಕು ಇನ್ನೂ ಹಾಂ ಅವ್ರು ಮಾಡ್ರಲ್ಲ ಹಾಂ सुवर्ण के द्रवत्व का भी अग्नि संयुक्त नाश हुआ चाहिए ಆಗಬೇಕಾಗಿತ್ತು ಪಾರ್ಥಿವದು ಹ್ಯಾಂಗ ಅಗ್ನಿ ಸಂಯೋಗದಿಂದ ನಾಶ ಆಗಿರುವುದು ಆತದೋ ಅದರಂತೆ ಸುವರ್ಣದ ದ್ರವತ್ವದು ಅಗ್ನಿ ಸಂಯೋಗದಿಂದ ನಾಶ ಆಗಬೇಕಾಗಿತ್ತು ಪರಂತು ಆಗುವುದಿಲ್ಲ ಆತದೇನು ಆಗಲ್ಲ ತೇಜಸ್ವಾದ ಸುವರ್ಣದಿಂದ ಅಗ್ನಿ ಸಂಯೋಗ ನಾಶ ಆಗಲ್ಲ ತೇಜಸ್ ಭಾಗ ಏನೈತಲ್ಲ ಅದು ಅಗ್ನಿ ಸಂಯೋಗದಿಂದ ನಾಶ ಆಗುವುದಿಲ್ಲ ಆಗಬೇಕಾಗಿತ್ತು ಆಗಬೇಕಾಗಿತ್ತು ಅಂತಾರೋ ಆಗುವುದಿಲ್ಲ ಇನ್ನು जो केवल तेजस माने तो केवल पार्थिव कहे तो जैसा अग्नि संयोग थे पार्थिव का नाश होवे तैसे तेजस बा का जो द्रवत्व है उसका भी नाश हुआ चाहिए ಆಗಬೇಕಾಗಿತ್ತು ಆಗುವುದಿಲ್ಲ ಇನ್ನು ಬರೀ ಕೇವಲ ಸುವರ್ಣ ಪೀತ ರೂಪ ನಾವು ಇಟ್ಟೇ ಇಟ್ಟೆವು ಎರಡು ಯಾಕಿಟ್ರಿ ಅಂದ್ರೆ ಹೇಳ್ಕೊತಾರೋ ಎರಡು ಬೇಕೆ ಸುವರ್ಣದಲ್ಲಿ ಎರಡು ಭಾಗಗಳು ಅದಾವಲ್ಲ ಒಂದೇ ಭಾಗ ಇಟ್ಟರೆ ಏನಾಗ್ತದೆ ಅದಕ್ಕೆ ಎರಡು ಭಾಗ ಬೇಕೇ ಬೇಕು ಅಂತ ಅಷ್ಟು ಹೇಳ್ಕೊತಾರೋ ಕೇವಲ ತೈಜಸ್ ಮಾನೆ ತೋ ನಿಮ್ಮಲ್ಲಿ ಏನದ ಹಾಂ ಸೋ ಅಂದ್ರೆ ಅದು ಬರುವಾಗ ಸರ್ ಸೋ ಅಂದ್ರೆ ಅದು ಹಾಂ ಒಪ್ಪಿದ್ದಾದರೆ ಹಾಂ ಸೋ ಅಂದ್ರೆ ಅದು ಇಲ್ಲಿ ಮಾನೆ ತೋ ಬೇಕು ಒಪ್ಪಿದ್ದಾದರೆ ಎಲ್ಲ ಯಾವುದನ್ನು ಒಪ್ಪುತ್ತೀರೋ ಅದು ಹಾಂ ಅದು ಸೋ ಅಂದ್ರೆ ಹಾಂ ಯಾವುದನ್ನು ಒಪ್ಪುತ್ತೀರೋ ತೇಜಸ್ ಮಾನೆ ಸೋ ಹಾಂ ಒಪ್ಪಿದ್ದಾದರೆ ಸರಳ ಆತ ಶಬ್ದ ಅಂದ್ರೆ ಯಾವುದಕ್ಕೆ ನೀವು ತೇಜಸ್ಸತ್ತು ಒಪ್ಪಿರುವರೋ ಅದು ಹಾಂ ಅದನ್ನು ಆತದ ಸರಳ ಶಬ್ದ ಮಾನೇತು ಮ್ಯಾಲೆ ಹೆಂಗೆ ತೋ ಸ್ಪಷ್ಟ ಅದ ಹಂಗೆ ಇಲ್ಲಿ ಆದರೂ ಕೂಡ ಮಾನೇತು ಒಪ್ಪಿದ್ದಾದರೆ ಏನು ಹಾನಿ ಆಗ್ತದ ಪೀತ ರೂಪ ಅವರ ಗುರುತ್ವಕ ಅವ ಹುವಾ ಚಾಹಿಯೇ ಪೀತ ರೂಪ ಮತ್ತು ಗುರುತ್ವದ ಅಭಾವ ಆಗಬೇಕಾಗಿತ್ತು ಪೀತ ಬಣ್ಣಿದ್ದು ಅಭಾವ ಆಗಬೇಕಾಗಿತ್ತು ಗುರುತ್ವದ ಕೂಡ ಅಭಾವ ಆಗಬೇಕಾಗಿತ್ತು ಪರಂತು ಹೋತಾನೆ ಅಲ್ಲೇನು ದ್ರವತ್ವ ಮಾಡಿದ್ರಲ್ಲ ದ್ರವ್ಯ ಬರೋಬರಿ ಅಂತ ಅನಿಸ್ತದೆ ನನಗೆ ಒಳಗೊಂಡಲ್ಲ ದ್ರವ್ಯತ್ವ ಅಂದ್ರೆ ಆ ಪೃಥ್ವಿ ತೇಜಸ್ ಭಾಗ ಪೃಥ್ವಿ ಭಾಗ ಅಲ್ಲ ತೇಜಸ್ ಭಾಗ ದ್ರವದು ತೇಜಸ್ ಭಾಗ ದ್ರವ ಇದು ತೇಜಸ್ ಭಾಗ ದ್ರವ್ಯ ಇದು ಪೃಥ್ವಿ ಕಾರ್ಯ ಹಾಂ ಅಂದ್ರೆ ಇಲ್ಲಿ ಆ ದ್ರವತ್ವನೇ ಬರೋಬರಿ ಆಯ್ತು ತೇಜಸ್ ಯಾಕಂದ್ರೆ ಅದು ಅದರಲ್ಲಿ ತೇಜಸ್ ಭಾಗ ಅದಕ್ಕೆ ದ್ರವ ಸುವರ್ಣದಲ್ಲಿ ಸ್ಪಷ್ಟವಾಗಿ ಅಗ್ನಿ ಸಂಯೋಗತೆ ನಾಶ ಅದ್ರದ ನಾಶ ಆಗಬೇಕಾಗಿತ್ತು ಆತದನ್ನು ಆಗೋದಿಲ್ಲ ಅದಕ್ಕೆ ದ್ರವತ್ವ ಕೇವಲ ತೇಜಸ್ ಮಾನಿತು ಏನೈತ್ರಿ ಅಭಾವ ಸುಟ್ರನು ಕೂಡ ಅದು ಅಳಸಾಗ್ತದೇವನ ಮತ್ತು ನಾಶ ಆಗಲ್ಲ ದ್ರವತ್ವಾಗಿ ಉಳಿತದೆ ಅದಕ್ಕೆ ಅದು ಏನೋ ಒಂದು ಏನು ಹೇಳೋದು ಯಾವುದನ್ನ ಅದು ನಾಶ ಆಗಬೇಕಾದ್ರೆ ಯಾವುದೋ ಒಂದು ಅದೊಂದು ಏನು ಹಾಕ್ತಾರೆ ಮತ್ತೆ ಹಾಕಿ ತೇಜಪ್ಪ ಅಲ್ಲ ತೇಜಪ್ಪದಾಗ ಮತ್ತದು ತೇಜಪ್ಪದಾಗ ನಾಶ ಆಗೋದಿಲ್ಲ ಎತ್ತದು ಮೈಲ ಸುಟ್ಟಲ್ಲ ಅದೊಂದು ಯಾವುದೋ ಒಂದು ಇದು ಐತೆ ಅಂತೇಳಿ ಅದು ನಾಶ ಆಗಬೇಕಾಗಿದೆ ಅದು ಪಾರಸ್ಯದ ಒಳಗೆ ಮಾಡ್ತಾರೆ ಏನು ಶಬ್ದ ಅದ್ರ ಬಸ್ ಮಾಡ್ತಾರಲ್ಲ ಅದು ತೇಜಸ್ ದ್ರವ್ಯ ಇದ್ದಿದ್ರೆ ನಾಶ ಆಗೋದಿಲ್ಲ ಹೇಳಿದ್ರಲ್ಲ ಮತ್ತೆ ಸುವರ್ಣ ಬಸ್ ಮತ್ತು ಆಯುರ್ವೇದ ಮಾಡ್ತಾರೆ ಅದಕ್ಕೆ ಬೇರೆ ಈ ಅಗ್ನಿ ಇದಕ್ಕಿಂತಲೂ ಅದು ಬೇರೆ ಪ್ರಯೋಗ ಮಾಡ್ತಾರೆ ಅದ್ರದ್ದು ಉತ್ಕಲನ ಬಿಂದು ಹೆಚ್ಚಿರ್ತದೆ ಅದು ಬೇರೆ ಅದು ಹಾಂ ಬರ್ರಿ ಬಿಡ್ರಿ ಅಂತೂ ಎರಡು ಭಾಗದಾಗ ನಾವು ಪೀತ ರೂಪ ಇಟ್ಟಿವು ಅಂದ್ರೆ ಅದ್ರದ್ದು ಅಭಾವ ಆಗಬೇಕಾಗಿತ್ತು ಆಗೋದಿಲ್ಲ ಯಾತೆ सुवर्ण में तेजस भाग और पार्थिव भाग दोनों संयुक्त है ಪಾರ್ಥಿವ ಭಾಗ ಅವ್ರ ತೇಜಸ್ ಭಾಗ ದೋನು ಸಂಯುಕ್ತ ಕುಡ್ಕೊಂಡೇ ಅದಾವು ಒಂದೊಂದೇ ಇಟ್ಟಿರ ಏನಾಗ್ತದ ಅದು ನಿಮ್ಗೆ ಹೇಳಿದರು ಸಂಯುಕ್ತ है और इसी को मीमांसक नित्य संयोग भी माने है पूर्व मीमांसकರು ಈ ಯಾವ
ಸಹಜ ಸಂಯೋಗಕ್ಕೇನೆ ನಿತ್ಯ ಸಂಯೋಗ ಅಂತ ಅವರೊಂದು ಇದಕ್ಕೇನೆ ಹೆಸರಿಟ್ಟಾರೆ. ಹಂಗೆ ಸಂಯೋಗಕ್ಕೆ ಕಾರಣ ಅಕಾರಣ ಹಿಂಗೆ ಹೇಳ್ಯಾರ. ಈ ಸಹಜ ಸಂಯೋಗಕ್ಕೇನೆ ಮೀಮಾಂಸಕರು ನಿತ್ಯ ಸಂಯೋಗ ಯಾಕಂದ್ರೆ ಅವು ಎರಡೂ ಭಿನ್ನ ತೈಲಿಕೆ ಬರಲ್ಲ. ಭಿನ್ನ ಆತವೇನವು ಭಿನ್ನ ಆತವೇನು, ಅದಕ್ಕೆ ನಾನು ನಿತ್ಯ ಅಂದಿದ ಅಂತ ಅವರು ಪೂರ್ವ ಮೀಮಾಂಸರು ಇದಕ್ಕೊಂದು ನಿತ್ಯ ಸಂಯೋಗ ಅಂದ್ರಿ. ಅವರು ನಿತ್ಯ ಸಂಯೋಗ ಸಹಸಂಯೋಗ ಎರಡಿಲ್ಲ. ನಿತ್ಯ ಸಂಯೋಗ ಅಂದ್ರೆ ಮತ್ತೆ ಅದನ್ನು ಬೇರೆ ಆಗ್ತದೆ. ಇದಕ್ಕೇನೆ ಅವು ಎರಡೂ ಕೂಡ್ಕೊಂಡೇ ಇದ್ದಾಗ ಅವುಗಳದು ಭಿನ್ನ ತೆಗಿಲಿಕ್ಕೆ ಬರಲ್ಲ. ಕೂಡ್ಕೊಂಡೇ ಇರ್ತಾವೆ ಅಂತ ತಿಳ್ಕೊಂಡು ನಾವು ನಿತ್ಯ ಸಂಯೋಗ ಅಂತೀವಿ. बतील हां दोन्ही भाग भिन्न होत नाही म्हणून यांना ते नित्य म्हणाले. बरं चला. इस रीति से अनित्य द्रव्य की उत्पत्ति में ನೋಡಿ ಸ್ಪಷ್ಟ ಅನಿತ್ಯ ದ್ರವ್ಯ ಕೊಟ್ಟರು ಬರ್ಕೋಬೇಕಿಲ್ಲ. असमवायी अवयव संयोग असमवायी कारण ಹಾಂ ತಿಳಿತದೆ. ಕಾರ್ಯ ಅಂದ್ರೆ ಬರ್ತೀವಿ, ಅಂತ್ಯ ಅಂದ್ರೆ ಒಂದೇ, ಅನಿತ್ಯ ಅಂದ್ರೆ ಒಂದೇ, ಕಾರ್ಯ ಅಂದ್ರೆ ಒಂದೇ. उत्पत्ति में अवयव संयोग असमवायी कारण है. ಉಪಸಂಹಾರ ಮಾಡ್ತಾರೆ, ಮುಗಿತದೆ. ಈಗ ಅಡಿಗೆ ಮುಗಿತು. ಈ ರೀತಿಯಿಂದ ಅವಯವಗಳ ಸಂಯೋಗ ಕಪಾಲ ಇದು ಅನಿತ್ಯ ದ್ರವ್ಯದಲ್ಲಿ ಅಸಮವಾಯಿ ಕಾರಣ ಆಯಿತು. ಶುರುವಾತಿಗೆ ಹೇಳಿದಿರೋದು ಇಲ್ಲ. ಅಸಮವಾಯಿ ಕಾರಣ ಅವಯವ ಸಂಯೋಗ ಅಂದ್ರೂ ಒಂದೇ. ಅವಯವಗಳ ಸಂಯೋಗ ಇದು ಅಸಮವಾಯಿ ಕಾರಣ. ಅವಯವಗಳ ಸಂಯೋಗ ಇದು असमवायी कारण. गुण की उत्पत्ति में ಗುಣದ ಉತ್ಪತ್ತಿಯಲ್ಲಿ ಕೆಲವು ಗುಣ ಅಸಮವಾಯಿ ಕಾರಣ, ಕೆಲವೊಂದು ಕಡೆ ಹಾಂ ಕೆಲವೆಡೆಯಲ್ಲಿ ಕ್ರಿಯಾ असमवायी ಕಾರಣ. कहूँ क्रिया असमवायी कारण है. ಕೆಲವೆಡೆಯಲ್ಲಿ ಕ್ರಿಯಾನು असमवायी ಕಾರಣ. ಅನ್ಯತರ ಕರ್ಮ ಸಂಯೋಗ, ಉಭಯತರ ಕರ್ಮ ಸಂಯೋಗ, ಇವು ಎರಡೂ ಕ್ರಿಯಾಗಳು ಅಸಮವಾಯಿ ಕಾರಣ. ಗುಣದ ಉತ್ಪತ್ತಿಯಲ್ಲಿ ಕೆಲವೆಡೆಯಲ್ಲಿ ಒಟ್ಟು ಮೂರು ಹೇಳಿದರು. ಅನಿತ್ಯ ದ್ರವ್ಯದ ಉತ್ಪತ್ತಿಯಲ್ಲಿ ಅವಯವಗಳ ಸಂಯೋಗವೇ ಅಸಮವಾಯಿ ಕಾರಣ. ಕೆಲವೆಡೆಯಲ್ಲಿ ಗುಣದ ಉತ್ಪತ್ತಿಯಲ್ಲಿ ಗುಣವೇ ಅಸಮವಾಯಿ ಕಾರಣ. ಹೆಂಗಂದ್ರೆ ಪಟ್ಟದ ನೀಲ ಬಣ್ಣಕ್ಕೆ ತಂತುವಿನ ನೀಲ ಬಣ್ಣ ಅಸಮವಾಯಿ ಕಾರಣ. ಪಟದ ನೀಲ ಬಣ್ಣಕ್ಕೆ ತಂತುವಿನ ನೀಲ ಬಣ್ಣ ಅಸಮವಾಯಿ ಕಾರಣ. ಇಲ್ಲಿ ನೀಲ ಬಣ್ಣವೇ ಕಾರ್ಯ. ಕಾರ್ಯಕ್ಕೆ ಸಮವಾಯಿ ಕಾರಣ ಸೇ ಸಂಬಂಧಿ ಹೋವೆ. ಕಾರ್ಯ ಅಂದರೆ ನೀಲ ಬಣ್ಣ. ಗುಣದ ಉತ್ಪತ್ತಿ ಹೇಳ್ಕತ್ತಾರು, ದ್ರವ್ಯದಲ್ಲ. ಗುಣದ ಉತ್ಪತ್ತಿ ಇಲ್ಲ ಅಂದರೆ ಪಟದ ನೀಲ ಬಣ್ಣವೇ ಕಾರ್ಯ. ಕಾರ್ಯಕ್ಕೆ ಸಮವಾಯಿ ಕಾಣಿಸೆ ಪಟದ ನೀಲ ಬಣ್ಣ ಪಟದಲ್ಲಿ ಸಮವಾಯಿ ಕಾಣ ಸಂಬಂಧಿರುತ್ತದೆ. ಆ ಪಟದ ನೀಲ ಬಣ್ಣಕ್ಕೆ ತಂತುವಿನ ನೀಲ ಬಣ್ಣ, ಪಟದ ನೀಲ ಬಣ್ಣಕ್ಕೆ ತಂತುವಿನ ನೀಲ ಬಣ್ಣ ಜನಕಾಯ್ತು, ಹುಡ್ಸಲಿಕ್ಕೆ ಕಾರಣ ಆಯಿತು. ಕಾರ್ಯಕ್ಕೆ ಜನಕೋವೆ. ಪಟದ ನೀಲ ಬಣ್ಣಕ್ಕೆ ತಂತುವಿನ ನೀಲ ಬಣ್ಣ ಅಸಮವಾಯಿ ಕಾರಣ. ಕೆಲವೆಡೆಯಲ್ಲಿ ಆ ಗುಣದ ಉತ್ಪತ್ತಿಯಲ್ಲಿ ಕ್ರಿಯಾ ಅಸಮವಾಯಿ ಕಾರಣ. ಅನ್ಯತರ ಕರ್ಮ ಸಂಯೋಗ, ಉಭಯ ಕರ್ಮ ಸಂಯೋಗ. ಪಕ್ಷಿದು ವೃಕ್ಷದ ಸಂಯೋಗಕ್ಕೆ ಪಕ್ಷಿ ಕ್ರಿಯಾನೇ ಅಸಮವಾಯಿ ಕಾರಣ ಅಂತ ಹಿಂಗೆ ಮೂರು ರೀತಿಯಿಂದ ಹೇಳ್ಕೊಂಡು ಬಂದರು. समवायी कारण और निमित्त कारण के लक्षण तामे संभवे नहीं. समवायी कारण और निमित्त कारण के लक्षण तामे संभवे नहीं. यांग संभवे नहीं. अवयव संयोग में कार्य की स्थिति रहे नहीं. अवयव के संयोग में कार्य की स्थिति रहे नहीं. ಜಾಕೆ ಸ್ವರೂಪ ಮೇ ಕಾರ್ಯಕ್ಕೆ ಸ್ಥಿತಿ ಹೋಸು ಉಪಾದಾನ ಕಾರಣ. ಕಪಾಲದಲ್ಲಿ ಕಾರ್ಯ ಅಂದ್ರೆ ಘಟ ಇರುವಿಕೆ ಇರುತ್ತದೆ, ಇದಕ್ಕೆ ನಾವು ಉಪಾದಾನ ಕಾರಣ ಅಂತೇವು. पण ಅವಯವಗಳ ಏನು ಸಂಯೋಗನ ಅಸಮವಾಯಿ ಕಾರಣ ಅಂದೇನು. ಆ ಅವಯವಗಳ ಸಂಯೋಗದಲ್ಲಿ ಕಾರ್ಯ ಅಂದ್ರೆ ಘಟ ಇರುವಿಕೆ ಇಲ್ಲ. ಕಪಾಲದಲ್ಲಿ ಇರುವಿಕೆ ಇರ್ತದೆ, ಸಂಯೋಗದ ಇರುವಿಕೆ ಅಂತೀರಿ, ತೋರುವಿಕೆ ಅಂತೀರಿ. ಕಪಾಲದಲ್ಲಿ ಇರ್ತದಲ್ಲ ಘಟ, ಬರೀ ತೋರ್ತೈತೇನೆ, ಎಲ್ಲಿ ಐತಿ? ಅದೇ ತೋರುವಿಕೆ ಅಂದ್ರೆ ಯೋಗ್ಯ ಅಂತೀನಿ ಅಲ್ರಿ. ಎಲ್ಲಿ ಐತಿ ಇರುವಿಕೆ? ಅದ ಕಪಾಲದಲ್ಲಿನೇ ಅದ ಘಟ, ತನ್ನ ಉಪಾದಾನ ಕಾರಣದಲ್ಲಿ ಇರ್ತೈತೇನಿಲ್ಲ. ಅದೇ ಹೌದು, ಬರೋಬರ. ಮತ್ತೆ ಅಂದ್ರೆ ಸಂಯೋಗ ತೋರಲ್ದ, ಸಂಯೋಗ ಅಲ್ರಿ, ಇರುವಿಕೆ. ಇರುವಿಕೆ ಜಾಕೆ ಸ್ವರೂಪ ಮೇ ಕಾರ್ಯ ಕಿ ಸ್ಥಿತಿ
ಅದು ಬರೋಬರ ಐತ್ರಿ. ಸ್ಥಿತಿ ಹೋವೆ ತೋರುವಿಕೆ ಅಲ್ಲ, ಇರುವಿಕೆ. ಇರುವಿಕೆ. ಕಪಾಲದಲ್ಲಿನೇ ಇರ್ತದೆ ಘಟ. ತನ್ನ ಉಪಾದಾನ ಕಾರಣ ಬಿಟ್ಟು ಕಾರ್ಯ ಇರುವುದೇ ಇಲ್ಲ. ಇರುವುದಿಲ್ಲ. ಹಾ, ಮುಗಿತು ಸಂಯೋಗ, ಮುಗಿತು ಸಮಯ. ಮುಗಿತು ಮುಗಿತು. ಉಪಾದಾನ ಕಾರಣ, ನಿಮಿತ್ತ ಕಾರಣ. ಈಗ ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಹೆಂಗೆ ಸರ್? ಹ್ಮ್? ನಿಮಿತ್ತ ಕಾರಣ ಹೆಂಗೆ ಸಂಭವಿಸಲ್ಲ? ನಿಮಿತ್ತ ಕಾರಣ ಉಪಾದಾನ ಕಾರಣ ನಿಮಿತ್ತ ಕಾರಣ ಸೇ ಭಿನ್ನ ಹುವೆ. ಹಾ, ಅದು ಭಿನ್ನ ಇರಬೇಕು, ಅದು ಕಾರ್ಯಕ್ಕೆ ಹೇತುವಾಗಿರ್ಬೇಕು. ಹ್ಮ್, ಅದು ನಿಮಿತ್ತ ಕಾರಣ. ಮತ್ತು ಅದು ಲಕ್ಷಣ ಗುರ್ತದ. ಕಾರ್ಯಶೇ ತಟಸ್ಥೋವೆ ಕಾರ್ಯಕಾಜನಕೋವೆ. ಈ ಕಾರ್ಯಶೇ ತಟಸ್ಥೋವೆ ಕಾರ್ಯಕಾಜನಕೋವೆ ನೀವು ಏನು ನಿಮಿತ್ತ ಕಾರಣ ಲಕ್ಷಣ ಮಾಡಿರಿ, ಅದಕ್ಕಿಂತ ನನ್ನ ಲಕ್ಷಣ ಅದಕ್ಕಿಂತ ವಿಲಕ್ಷಣದ. ಹೆಂಗದ? ಹೆಂಗೆ ವಿಲಕ್ಷಣ? ಅದು ಮತ್ತೆ ಅದು ತಟಸ್ಥರೇ ಇಲ್ಲ, ಭಿನ್ನರೇ ಇಲ್ಲ, ಆದರೂ ಕಾರ್ಯಕ್ಕೆ ಹೇತುವಾಗ್ಯದ. ಹೆಂಗದು? ಸಂಯೋಗ ಅದಲ್ಲ, ಸಂಯೋಗ ಅಲ್ಲಾರ್ದೆ ಆಗೋದಿಲ್ಲ. ಕಪಾಲ ಭಿನ್ನ ಭಿನ್ನ ಇಟ್ಟ ಅಂದ್ರೆ ಹೆಂಗಾಗ್ತದೆ? ಗುಣದ ಉತ್ಪತ್ತಿಯಲ್ಲಿ ಗುಣವೇ असमवाय ಕಾರಣ. समवाय कारण निमित्त कारण से विलक्षण असमवाय कारण का लक्षण है. दोनों से विलक्षण है. ಈಗ ಉಪಾದಾನ ಕಾರಣಕ್ಕಿಂತಲೂ ಲಕ್ಷಣ ಭಿನ್ನ ಐತಿ ಅಂತ ಹೇಳಿದಿಲ್ಲ. ಹಂಗೆ ನಿಮಿತ್ತ ಕಾರಣಗಳಕ್ಕಿಂತಲೂ ಅಸಮವಾಯ ಕಾರಣ ಲಕ್ಷಣ ವಿಲಕ್ಷಣ ಅದ. ಈಗ ಉಪಾದಾನ ಕಾರಣಕ್ಕಿಂತಲೂ ಲಕ್ಷಣ ವಿಲಕ್ಷಣ ಅಂತ ಹೇಳಿದೆ, ತೋರಿಸ್ತೇವಿಲ್ಲ. ಹಿಂಗೆ ನಿಮಿತ್ತ ಕಾರಣ ಲಕ್ಷಣನೂ ಕೂಡ ಕಪಾಲದಲ್ಲಿ ಘಟನೂ ಕಪಾಲದಲ್ಲಿನೇ ಐತಿ, ಕಪಾಲದಲ್ಲಿನೇ ಐತಿ. ಆ ತಂತುವಿನ ನೀಲು ರೂಪನೂ ಪಟದಲ್ಲಿನೇ ಐತಿ. ಎರಡೂ ಸಮಾನ ಅಧಿಕರಣ ಇರೋಣದರದಿಂದ, ಎರಡೂ ಸಮಾನ ಅಧಿಕರಣ ಇರೋದ್ರಿಂದ ಅಸಂಬಂಧ ಇಲ್ಲ. ಅಸಂಬಂಧ ಇಲ್ಲ. ಎರಡು ಸಂಬಂಧಿನೇ ಅದಾವ, ಎರಡು ಸಮಾನ ಅಧಿಕರಣ ಅದಾವ. ಸಮಾನ ಅಧಿಕರಣ ಅಂದ್ರೆ ಸಂಬಂಧ ಅದಾವ, ಎರಡು ಕೂಡ್ಕೊಂಡೇ ಅದಾವ. ನಿಮ್ಮ ಲಕ್ಷಣ ಅಸಂಬಂಧದ ತಟಸ್ಥ, ಅಸಂಬಂಧಕ್ಕೂ ತಟಸ್ಥ ಕೈ. ಆದ್ದರಿಂದ ನಿಮಿತ್ತ ಕಾರಣ ಸಂಭವಿಸುವುದಿಲ್ಲ. ಅಸಮವಾಯ ಕಾರಣ ಆ ಲಕ್ಷಣ ನಿಮಿತ್ತ ಕಾರಣಕ್ಕಿಂತಲೂ ಭಿನ್ನ ಅದ. ರೀತಿಯಲ್ಲಿಗದು ಅವು ಹಿಂದಿನ ನಿಮ್ಮ ನೆನಪು ಬರಲಿ ಅಂತ ಭಾಳ ಓದಿದ್ರೆ ಅವ್ನ ನೆನಪನ್ನ ಉಳಿತಾವ. ಇಲ್ಲಂದ್ರೆ ಲಗೆ ಲಗೆ ಇಂಥ ಅಲ್ಲಿ ಕೇಳ್ತಾರೆ. ಮೂರನೇದೀಗ ಲಕ್ಷಣ ತಾಮೇ ಸಂಭವೇ ನಹಿ, ತಾಮೇ ಸಂಭವೇ ನಹಿ. ಭಿನ್ನ ವಿಲಕ್ಷಣ ಏನು ವ್ಯತ್ಯಾಸ ಸರ್? ಭಿನ್ನ ಅಂದ್ರೆ ಬೇರೆ ಬೇರೆ ಆಗಿರೋದು, ವಿಲಕ್ಷಣ ಅಂದ್ರೆ ಅದರ ಲಕ್ಷಣಕ್ಕೂ ಇದ್ರ ಲಕ್ಷಣಕ್ಕೂ ವ್ಯತ್ಯಾಸ ಇರೋದು. ಹೆಂಗ? ಅದರಂತೆ ಇದಲ್ಲ. ಘಟ ಅಂದ್ರೆ ಪಟ ಅಲ್ಲ, ಪಟ ಅಂದ್ರೆ ಘಟ ಘಟ ಅಲ್ಲ. ಇದಕ್ಕೆ ಅಂತಾರ ಇದು ವಿಲಕ್ಷಣ. ಇದು ವಿಲಕ್ಷಣ. ಘಟ 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 ಘಟದ ಲಕ್ಷಣ ಬೇರೆನೇ ಇದಲ್ಲ. ಹಾಂ, ಘಟ ಘಟ ಲಕ್ಷಣ ಬೇರೆ ಇದೆ. ಭಿನ್ನ. ಘಟ ಘಟ ಎರಡು ಕೊಡ, ಎರಡು ಕೊಡ ಇಟ್ಟಾಗ ಈ ಕೊಡಕ್ಕಿಂತ ಇದು ಭಿನ್ನ ಅದ, ಭಿನ್ನ ಅದ. पण ವಿಲಕ್ಷಣ ಇಲ್ಲ. ಇದು ಕೊಡ ವಿಲಕ್ಷಣ ಇಲ್ಲ. ಆ ಘಟ ಜಾಗನ ಪಟ ಇಟ್ರಿ, ಘಟದಕ್ಕಿಂತ ಭಿನ್ನೂ ಅದ ಮತ್ತು ಆ ಘಟದಕ್ಕಿಂತ ವಿಲಕ್ಷಣನೂ ಅದ. ತಿಳಿತಿಲ್ಲ? समवाय कारण संभवे नहीं, तामे संभवे नहीं, किंतु समवाय कारण से संबंधी जो कार्य का जनक सो तीसरा असमवायी कारण होने ते समवायी असमवायी निमित्त भेद से कारण 3 प्रकार का है. यह न्यायिक वैशेषिक अनुसारी ग्रंथ में लिखा है. समवायी असमवायी ಇದೇನು 3 ಕಾರಣ ಬರ್ದಾರ. ನೈಯಾಯಿಕ ವೈಶೇಷಿಕ ಗ್ರಂಥ ಅನುಸಾರವಾಗಿ ಇವು 3 ಕಾರಣಗಳು ಬರ್ದಾರ. ಈಗ ಮುಗಿತದು, ಈಗ ಮುಗಿತು. ಈ ಉಭಯ ಕಾರಣಕ್ಕೆ ಅಂಗೀಕಾರ ಪೂರ್ವಕ. ಉಭಯ ಅಂದರೆ ಎರಡೇ, ಒಂದು ಉಪಾದಾನ ಕಾರಣ, ಒಂದು ನಿಮಿತ್ತಿ ಕಾರಣ. ಇವು ಅಂಗೀಕಾರ ಸ್ವೀಕಾರ ಮಾಡಿ तीसरे असमवाय कारण का ಖಂಡನ. ಮೂರನೇ ಯಾನ ಅವರು ನ್ಯಾಯಿಕರು ಅಸಮವಾಯ ಕಾರಣ ಮಾಡಲ್ಲ, ವೇದಾಂತಿಗಳು ಈಗ ಅದರದು ಖಂಡನ ಮಾಡ್ತಾ ಇದ್ದಾರೆ. ನಾಶ ಅನುಕೂಲ ವ್ಯಾಪಾರ ಖಂಡನ. ಸ್ವಮತ ದೋಷ ಪರಿಹಾರ पूर्वक परमत पदार्थ निराकरण ಖಂಡನ. तथापि ಅಂದ್ರೆ न्याय वैशेषिक अनुसारी ग्रंथ में लिखा है. तथापि तळग ನ್ಯಾಯ ವೈಶೇಷಿಕ ಭಿನ್ನ, ಆ ಇಬ್ಬರಿಗಿಂತಲೂ ಭಿನ್ನ.
पूर्व मीमांसा सांख्य वेदांती मत में उपादान कारण और निमित्त कारण भेद से दो प्रकार का ही कारण माने है। ಆ ನ್ಯಾಯ ವೈಶೇಷಿಕ ಗ್ರಂಥಗಳಕ್ಕಿಂತಲೂ ಭಿನ್ನ ಇವರು ಒಂದು ಉಪಾದಾನ ಕಾರಣ ನಿಮಿತ್ತ ಕಾರಣ ಭೇದದಿಂದ ಎರಡೇ ಕಾರಣ ಒಪ್ಪ್ಯಾರ ಮಾನೇ ಜಾಕು ನ್ಯಾಯಿಕ ಅಸಮವಾಯಿ ಕಾರಣ ಕಯೇ ತಾಕು ನಿಮಿತ್ತ ಕಾರಣ ಈ ಕಯೇ ನೈಯಾಯಿಕರು ಎದಕ್ಕೆ ಅಸಮವಾಯಿ ಕಾರಣ ಅಂತ ಹೇಳ್ಕೊಂಡು ಬಂದಾರಲ್ಲ ಅದಕ್ಕೆ ನಾವು ನಿಮಿತ್ತ ಕಾರಣನೇ ಅನ್ನುತ್ತೇವೆ ನಾವು ಅದಕ್ಕೆ ಏನಂತೇವೆ ನಿಮಿತ್ತ ಕಾರಣನೇ ಅಂತೇವೆ ಅಸಮವಾಯಿ ಕಾರಣಕ್ಕಿಂತ ನಿಮಿತ್ತ ಕಾರಣ ಭಿನ್ನಿಲ್ಲ हाँ और जो पूर्व कया यानु ಮೂಲ ಕಾರಣವಾದಿಗಳು ನ್ಯಾಯ ವಿಶೇಷಕರು ಹಿಂದೆ ಹೇಳ್ಕೊಂಡು ಬಂದಾರವರು ಹಿಂದೆ ಏನು ನಿಮ್ಮ ಎರಡು ಉಪಾದಾನ ನಿಮಿತ್ತ ಕಾರಣಕ್ಕಿಂತಲೂ ನಾ ಮಾಡುವ ಅಸಮವಾಯಿ ಕಾರಣ ಲಕ್ಷಣ ವಿಲಕ್ಷಣನೇ ಅದ ತೋರಿಸ್ಕೊಟ್ಟಾನವ ಇನ್ನು ತೋರಿಸ್ಕೊಟ್ಟಾನಿಲ್ರಿ ಹಾಂ निमित्त कारण का लक्षण असमवाय कारण में नहीं है ನೀವು ಅಸಮವಾಯ ಕಾರಣ ಮೂರನೇದು ಒಪ್ಪಿರಲ್ಲ ಅದು ನಮ್ಮಲ್ಲಿ ನಿಮಿತ್ತ ಕಾರಣನೇ ಅದ पण ಅವ ಏನು ನೀವು ಒಪ್ಪಲ್ಪಟ್ಟಂಥ ಯಾನು ನಿಮಿತ್ತ ಕಾರಣ ಒಪ್ಪಿರಲ್ಲ ನಿಮಿತ್ತ ಕಾರಣಕ್ಕಿಂತಲೂ ಇದು ವಿಲಕ್ಷಣನೇ ಅದ ಇವರೇನು ಅಸಮವಾಯ ಕಾರಣ ಅಂದರೆ ನಿಮಿತ್ತ ಕಾರಣ ಒಂದೇ ಅದ ಅದರೇ ಗ್ರಹಣ ಅಂತರ್ಭಾವ ಮಾಡ್ರಿ ನಿಮಿತ್ತ ಕಾರಣಕ್ಕಿಂತಲೂ ಬೇರೆ ಅಸಮವಾಯ ಕಾರಣ ಇಲ್ಲ ಅವ ಪೂರ್ವ ಏನು ಹೇಳಿದ ನೀವು ಒಪ್ಪಲ್ಪಟ್ಟಂಥ ನಿಮಿತ್ತ ಕಾರಣದ ಲಕ್ಷಣಗಳಕ್ಕಿಂತಲೂ ಇದು ಭಿನ್ನ ಅದ ಅದು ತೋರ್ಸನು ಕೊಟ್ಟ ನಾವು ಹಿಂದೆ ಇನ್ನು ತೋರಿಸ್ಕೊಟ್ಟನಿಲ್ಲ ಹಾಂ ಸಮವಾಯ ಕಾರಣವೇ ತಾಕ ಏ ಸಮಾಧಾನ है ಅಂದರೆ ವೇದಾಂತಗಳು ಸಮಾಧಾನ ಹೇಳ್ತಾರೆ कार्य से तटस्थ होवे और कार्य का जनक होवे ये निमित्त कारण का लक्षण त्रिविध कारणवादी की रीति से कया है ಇವ್ರ ಹತ್ರ ನಿಮಿತ್ತ ಕಾರಣ ಲಕ್ಷಣ ಏನು ಮೂರು ಪ್ರಕಾರ ಕಾರಣ ನೀವೇನು ಒಪ್ಪಿರಲ್ಲ ಮೂರು ನಿಮ್ಮ ಅನುಸಾರವಾಗಿ ಈ ಲಕ್ಷಣ ಕಾರ್ಸೆ ತಟಸ್ಥೋವೆ ಕಾರಕ ಜನಕವೇ ಅದ ವಾಸ್ತವಿಕವಾಗಿ ನಿಮಿತ್ತ ಕಾರಣ ಲಕ್ಷಣ ಉಪಾದಾನ ಕಾರಣ ಸೇ ಭಿನ್ನ ಕಾರಣಕ್ಕೂ ನಿಮಿತ್ತ ಕಾರಣಕ್ಕೆ ಉಪಾದಾನ ಕಾರಣಕ್ಕಿಂತ ಭಿನ್ನ ಕಾರಣ ಯಾವುದಿರುವುದೋ ಅದಕ್ಕೆ ನಿಮಿತ್ತ ಕಾರಣ ಅನ್ರಿ ಅಂತ ಹಿಂಗ वेदांतिಗಳು त्रिविध कारणवादी की रीति से कया है द्विविध कारणवादी की रीति से उपादान कारण ते भिन्न जो कारण सो निमित्त कारण कई है ವೇದಾಂತಿಗಳು ಲಕ್ಷಣ ಮಾಡಿದರು ಆಯ್ತಾ ಅದು ಎಂಥದ್ದು ಅನ್ನೋದು ಅದು ಹಿಡ್ದಮ್ಮ ಹಾಂ निमित्त कारण कही सो निमित्त कारण अनेक विध है ಆ ನಿಮಿತ್ತ ಈಗೇನು ಹೇಳ್ತಾರೆ ಅವರು ವೇದಾಂತಿಗಳು ನಿಮಿತ್ತ ಕಾರಣಕ್ಕೂ ಅಸಮವಾಯ ಕಾರಣಕ್ಕೂ ಅಷ್ಟೊಂದು ವ್ಯತ್ಯಾಸ ಭಾಳ ಇಲ್ಲ ನಿಮಿತ್ತ ಕಾರಣದ ಇಷ್ಟು ವ್ಯತ್ಯಾಸ ಇದ್ರೂ ಕೂಡ ಅದಕ್ಕೊಂದು ನೀ ಅಸಮವಾಯ ಕಾರಣನೇ ಅಂದಿ ನಿಮಿತ್ತ ಕಾರಣವು ಅನೇಕ ಪ್ರಕಾರಗಳು ಅದಾವ ಅಷ್ಟು ಇದ್ರೂ ಕೂಡ ನೀ ಅದಕ್ಕೆಲ್ಲಕ್ಕೆ ಅಸಮವಾಯ ಕಾರಣನೇ ಅಂದಿ ಅವಕ್ಕೆಲ್ಲಕ್ಕೆ ನೀ ಅಸಮವಾಯ ಕಾರಣನೇ ಹೇಳ್ಕೊಂಡು ಬಂದಿದಿ ಅದಕ್ಕೆ ಹೇಳ್ತಾರೆ ಅವರು ಉಪಾದಾನ ಕಾರಣತೆ ಭಿನ್ನ ಕಾರಣ ಸೋ ನಿಮಿತ್ತ ಕಾರಣ ಕೈ ಸೋ ನಿಮಿತ್ತ ಕಾರಣ ಅನೇಕ ವಿಧ ಅಂದರೆ ಪ್ರಕಾರ ಅನೇಕ ಪ್ರಕಾರದ ಅದಾವ ಈಗ ಒಂದೊಂದು ತೋರಿಸ್ತಾರೆ ನೋಡ್ರಿ ಕೊಯ್ತು ಅಂದ್ರೆ ಈಗ ಏನು ಮೊದಲ ಕಪಾಲ ಸಂಯೋಗ ಅಂತ ಹೇಳಲ್ಲ ಕೊಯ್ತು ಅಂದ್ರೆ ಕಪಾಲ ಸಂಯೋಗ ಕಾರ್ಯಕ್ಕೆ उपादान में समवेत है ಒಂದು कार्य के घट के उपादान में कपाल में समवेत है समवाय वाले को समवेत कहे ಒಂದು ಅಂದ್ರೆ ಆ ಕಪಾಲದಲ್ಲಿರುವ ಸಂಯೋಗ ಆ ಕಪಾಲ ಉಪಾದಾನ ಕಾರಣ ಕಪಾಲದಲ್ಲಿನೇ ಕೂಡ ಸಮವಾಯದಿಂದ ಇರುತ್ತದೆ ಸಂಬಂಧದಿಂದ ಇರುತ್ತದೆ ಒಂದು ತಿಳಿತಾ ತಿಳಿತಿಲ್ಲ ಪ್ರಭು ಈಗ ಜೈಸೆ ಘಟಕ ನಿಮಿತ್ತ ಮೊದಲಿಂದ ಹೇಳೋದು ಕಪಾಲ ಸಂಯೋಗ ಏನದಲ್ಲ ಒಳಗಿಂದು ಅದು ಕಪಾಲದಲ್ಲಿನೇ ಇರುತ್ತದೆ ಜೈಸೆ ಘಟಕ ನಿಮಿತ್ತ ಕಾರಣ ಕಪಾಲ ಸಂಯೋಗ ಹೈ ಘಟಕ ನಿಮಿತ್ತ ಕಾರಣ ಕಪಾಲ ಸಂಯೋಗ ಅಂತ ಹೇಳಿರಿ ಸೊ ಘಟಕ್ಕೆ उपादान कारण कपाल में समूहित है कपाल के
ಅವಯವ ಮೇ ಸಂಯುತ ಹೈ. ಉಪಾದಾನ ಕಾರಣ ಅಂದರೇ ಕಪಾಲಗಳು, ಉಪಾದಾನ ಕಾರಣ ಅಂದ್ರೆ ಅವಯವಗಳು. ಕಪಾಲ ಸಂಯೋಗ ಹೈ. ಘಟದ ನಿಮಿತ್ತಿ ಕಾರಣ ಯಾವ ಕಪಾಲಗಳು ಸಂಯೋಗ ಇರುವುದೋ ಸೊ ಘಟಕ್ಕೆ ಉಪಾದಾನ ಕಾರಣ ಕಪಾಲ ಮೇ ಸಂಯುತ ಹೈ. ಅವಯವ ಅವಯವಿ. ಆವ್ ಕೋಯಿ ತೋ ಇನ್ನೂ ಹೇಳ್ತಾರ, ಇನ್ನೂ ಭೇದ ಎರಡು ಹೇಳಿದ್ರಿ ಈಗ. ಅಂದ್ರೆ ಅಸಮವಾಯಿ ಕಾರಣದಲ್ಲಿ ಇಷ್ಟು ಭೇದ ಇದ್ರೂ ಕೂಡ ಒಂದು ಪ್ರಕಾರದು ನಿಮಿತ್ತ ಕಾರಣದಲ್ಲಿ ಒಂದು ಅಸಮವಾಯಿ ಕಾರಣ ನೀವು ಯಾಕೆ ಒಪ್ಪಿರಿ ಅಂತ ವೇದಾಂತ ಹೇಳ್ಕೊತಾರೆ. ನೆನಪಿಟ್ಕೋಬೇಕು. ಅವ್ರು ಕೋಯಿತೋ निमित्त कारण ही कार्य के उपादान में संयुक्त है. कोई तो निमित्त कारण ही कार्य के उपादान में संयुक्त है. कोई तो अंद्रेनु ತಂತುವಿನ ನೀಲ ಬಣ್ಣ, ಕಾರ್ಯ ಅಂದ್ರೆ ಪಟದ ನೀಲ ಬಣ್ಣದ, ಉಪಾದಾನ ಅಂದ್ರೆ ಪಟದಲ್ಲಿನೇ ಸಂಯುಕ್ತ ಐತಿ. ಇದಕ್ಕೆ ಅಸಮವಾಯ ಕಾರಣ ಅಂತ ನೀವು ಹೇಳಿರಿ. ಇದಕ್ಕೇನೇ ನೀವು ಅಸಮವಾಯ ಕಾರಣ ಅಂತ ಹೇಳ್ಕೊಂಡು ಬಂದಿರಿ. ಇದು ನಿಮಿತ್ತ ಕಾರಣನೇ ಅದ. ಕೋಯಿತೋ ನಿಮಿತ್ತ ಕಾರಣ ಹಿ, ಕೆಲವು ನಿಮಿತ್ತ ಕಾರಣನೇ ಕಾರ್ಯಕ್ಕೆ ಅಂದ್ರೆ ಪಟದ ನೀಲ ಬಣ್ಣ, ಉಪಾದಾನ ಪಟ, ಆ ಪಟಕು ಉಪಾದಾನ ತಂತು, ಆ ತಂತುದಲ್ಲಿ ಸಂಯುಕ್ತ ಇರುತ್ತದೆ ಅಂತ ಹಿಂಗೆ ಹೇಳಿರಿ. ಜೈಸೆ ಪಟಿಕೆ रूप का अंदर नील रूप का निमित्त कारण तंतु का नील रूप है. पट के नील रूप का निमित्त कारण तंतु का नील रूप है. सो पट के नील रूप का उपादान जो पट ताके उपादान तंतु में संयुक्त है. ಇದು ನಿಮಿತ್ತ ಕಾರಣದೇ. ಬಟ್ ನೀವು ಇದಕ್ಕೊಂದು ಅಸಮವಾಯ ಕಾರಣ ಅಂತ ಹೇಳ್ಕೊಂಡು ಬಂದಿರಿ. ಈಗ ನೀವು ನಿಮಿತ್ತ ಹೆಂಗೈತ್ರಿ ಬಾಬು? ತಟಸ್ಥಿಲ್ಲ ಅದು ಯಾವುದು ಆ ನೀಲಿ ಬಣ್ಣ ತಟಸ್ಥಿಲ್ಲ. ಇದು ಉಪಾದಾನ ಕಾರಣ ಸೇ ಭಿನ್ನಕ್ಕೂ ನಿಮಿತ್ತ ಕಾರಣಕ್ಕೆ ನಿಮ್ಮ ಲಕ್ಷಣ ಯಾನ್ ಮಾಡಿರಿ ಕಾರ್ಸೆ ತಟಸ್ಥ ತ್ರಿವಿಧ ಲಕ್ಷಣ ನಿಮ್ಮ ಅನುಸಾರವಾಗಿ ಅದ. ವೇದಾಂತಿಗಳು ಉಪಾದಾನ ಕಾರಣಕ್ಕಿಂತ ಭಿನ್ನ ಅದು ನಿಮಿತ್ತ ಕಾರಣ ಇರುತ್ತದೆ. ಅದು ಉಪಾದಾನದ ಭಿನ್ನ 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 ಹೇಳ್ಕತ್ತಾರೆ. ಉಪಾದಾನಕ್ಕಿಂತ ಭಿನ್ನ ಅದೇ ಇಲ್ಲಿವೆಲ್ಲ ಭೇದ ಅದ. ಅದು ಲಕ್ಷಣ ತಲೆಗಿಟ್ಟು ಹೋಗ್ಬೇಕು. ಅವ್ರು ಹೇಳೋದು ಈಗ ಉಪಾದಾನ ಸೇ ಭಿನ್ನ ಐತೇನಿಲ್ಲ. ಆಯಿತು. ಸಂಯುಕ್ತ कोई तो निमित्त कारण कर्ता रूप चेतन है. कर्ता रूप कोई तो निमित्त कारण कर्ता रूप चेतन है अंदर कुंभारा सो स्वतंत्र है. स्वतंत्र है. जैसे घट का निमित्त कारण कुलाल है. घट का निमित्त कारण कुलाल है. कोई निमित्त कारण जड़ है. ಕೆಲವು ಮಣ್ಣು ಉಪಾದಾನ ಕಾರಣ ಜಡ ಐತಿ. ಮಣ್ಣು ನಿಮಿತ್ತ ಕಾರಣ ಚಕ್ರ ದಂಡ ಇವು ಏನದಾವಲ್ಲ ಇವು ನಿಮಿತ್ತ ಕಾರಣ. ನಾವು ಜಡ ಅದಾವ ರೀತಿ ನಿಮ್ಗೆ ಬ್ರಹ್ಮಜ್ಞಾನಕ್ಕೆ ಅವು ಬರ್ದಾರ. ब्रह्मज्ञानाला निमित्त कारण गुरु चेतन स्वतंत्र आहे. तसे ब्रह्मज्ञानाला निमित्त कारण जडरूप शास्त्र आहे. हाँ, कोई निमित्त कारण जड़ है. सो अंदर निमित्त कारण यानी जड़ादवला सो कर्ता के व्यापार के अधीन है. कर्ता के व्यापार के अधीन है. ಅಂದ್ರೆ ಈ ಚಕ್ರದಂಡ ಏನದವಲ್ಲ ಕುಂಬಾರನ ಆದಿಂದಲೇ ಕರ್ತ ಅಂದ್ರೆ ಮಾಡವನ ಆದಿಂದಲೇ ಸುಮ್ಮ ನಿಂತ ತೊಗೊಂಡು ಸುಮ್ಮ ದಂಡ ತೊಗೊಂಡು ನಿಂತು ಬಿಟ್ಟ ಮಾಡಲಿಲ್ಲ ಅಂದ್ರೆ ಕರ್ತಾಕೆ ಆದಿನ ಅವ ಮಾಡದಂದ್ರೆ ಆತವ್ರಿಗಿಲ್ಲ. ಜೈ ಹಾಂ ನೋಡ್ರಿ ಇದು ಅಂದ್ರೆ ಇಲ್ಲಿ ಬತ್ತಂದ್ರೆ ಸರಳ ಮುಗಿತಂದ್ರೆ ಬ್ಯಾರಿ ವಿಷಯ. घट का दंडाधिक है कारण. घट के कारण दंडाधिक चक्र वाला तोरी. हाँ, इस रीति से निमित्त कारण के अनेक भेद है. निमित्त कारण के अनेक भेद है. ಅದು ನೀವು ಏನು ಮಾಡಿದ್ರಿ ಅವು ಕಾರ್ಯಕ್ಕೆ ಉಪಾದಾನ ಮೇ ಸಂಯುಕ್ತ है.
जो किंचित विलक्षणता से असमवाय कारणता निमित्त ಕಾರಣ से ಪೃಥಕ್ ಮಾನೆ तो ಸ್ವಲ್ಪ ಭೇದ ಇದ್ದು ಅದು ನಿಮಿತ್ತ ಕಾರಣಕ್ಕಿಂತಲೂ ಅಸಮವಾಯ ಕಾರಣ ನೀವು ಭಿನ್ನ ಅಂತ ಒಪ್ಪಿದರೆ ಮಾನೆ तो ಅಂದ್ರೆ ಕಾರ್ಯಕ್ಕೆ ಉಪಾದಾನ ಮೇ ಸಂವೇತ ಹಿಂಗೆ ಹೇಳಿರಲ್ಲ ಅಂದ್ರೆ ಈ ಉಪಾದಾನ ಕಾರಣಕ್ಕಿಂತ ಭಿನ್ನ ಇದ್ದುದು ನಿಮಿತ್ತ ಕಾರಣ ಅಂತ ಲಕ್ಷಣ ಮಾಡಿದೆವು. ಆದರೂ ಇಷ್ಟು ವಿಲಕ್ಷಣ ನಿಮಿತ್ತ ಕಾರಣದಾಗಿದ್ದರೂ ಕೂಡ ಅವು ಎಲ್ಲಕ್ಕೆ ನಿನ್ನೆ असमवाय कारणನೇ ಹೇಳಿದಿ. घट के कारण कपाल संयोग में घट के रूप के कारण कपाल रूप में भी कारणता का भेद मानना चाहिए. ಹೆಂಗ ಪಟದ ನೀಲ ಬಣ್ಣ ತಂತುವಿನ ನೀಲ ಬಣ್ಣ ಅಸಮವಾಯ ಕಾರಣ ಅಂತ ಹೇಳಿದಿಲ್ಲ. ಹಂಗೆ ಕಪಾಲದಲ್ಲಿರುವ ಏನು ನೀಲ ಬಣ್ಣ ಆ ಕೊಡದ ನೀಲ ಬಣ್ಣಕ್ಕೆ ಅಸಮವಾಯ ಕಾರಣ ಅಂತ ಹೇಳು. ಕಪಾಲದಲ್ಲಿ ನೀಲ ಬಣ್ಣ ಇರ್ತದಿಲ್ಲ ಕಪಾಲ ಸೂಟು ಮೇಲೆ ಹೌದಿಲ್ಲ. ಮತ್ತು ಕೊಡನೂ ನೀಲ್ ಬಣ್ಣ ಆಗ್ತದಿಲ್ಲ. ಕೊಡ ಪಟ್ಟದ ಹೆಂಗೆ ಹೇಳಿದೆ ಹಂಗೆ ಘಟಕನು ಹೇಳುವಂತ ಇವರು ಹೇಳೋ ತಾತ್ಪರ್ಯ ಇಷ್ಟೇ. ಪಟ್ಟದ ಹೆಂಗೆ ಹೇಳಿದಿ ಹಂಗೆ ಘಟಕನು ಹೇಳು. ಕಪಾಲದಲ್ಲಿ ಘಟದಲ್ಲಿ ಹೇಳು ತಂತುವಿನಲ್ಲಿ इसलिए ನೋಡು घट के कारण कपाल संयोग में और घट रूप के कारण कपाल रूप में भी कारणता का भेद मानना चाहिए. काहे थे घट का कारण कपाल संयोग. घट का कारण ಯಾವುದು कपाल संयोग तो कार्य अंदर घट के उपादान में संयुक्त है. कपालದಲ್ಲಿ ಸಂಯುಕ್ತ ಐತಿ. हाँ और घट रूप का अंदर घटದ नील रूप का कारण कपाल का नील रूप है. घट के नील रूप का कारण कपाल के नील रूप है ಇಲ್ಲ. सो कार्य के अंदर घट के नील के उपादान कपाल में संयुक्त है. इस रीति से विलक्षण कारण है. ಆ ಪಟ್ಟದೇನು ಹೇಳಿದೆ ಹೆಂಗೆ ಘಟಿಸೋನಿಗೆ ಹೇಳು ಇದು ಅದಕ್ಕಿಂತ ವಿಲಕ್ಷಣ ಐತಲ್ಲ ಮತ್ತು ಇದರಲ್ಲಿನೂ ಕೂಡ ನೀ ಯಾಕೆ ಹೇಳಿಲ್ಲ ಅಂತ ಕೇಳ್ತಾರೆ ಅವರು. ಇಷ್ಟು ವಿಲಕ್ಷಣ ಇದ್ರೂ ಕೂಡ इस रीति से विलक्षण कारण है तो भी इन दोनों को अंदरेನು कपालದ कार्य उपादान में संयुक्त है ಮತ್ತು ಪಟ್ಟದ ನೀಲ್ಬಣ್ಣ ಎರಡು दोनों को असमवाय कारण ही नैयायिक कहे. ಎರಡಕ್ಕೆ ನೈಯಾಯಿಕರು असमवाय कारण ಹೇಳ್ಕೊಂಡು ಬಂದಿರಿ. तिनमें परस्पर विलक्षण कारणता माने नहीं. ಎರಡಕ್ಕೆ ನೀವು ಪರಸ್ಪರ ವಿಲಕ್ಷಣ ಅಂತ ಹಿಂಗೆ ಹೇಳ್ಕೊಂಡೇ ಬಂದಿಲ್ಲ. माने नहीं. न्यायिक असमवाय कारण न्यायिक कहे. तिनमें परस्पर विलक्षण कारणता माने नहीं. तैसे चेतन जड़ भेदते विलक्षणता हुए भी ಒಂದು ಚೇತನ ಅದ ಒಂದು ಜಡ ಅದ ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಹೀ ತಿನ್ಕು ಕೈ ಎರಡಕ್ಕೆ ನಿಮಿತ್ತ ಕಾರಣನೇ ಅಂದಿದಿ. ಒಂದು ಜಡ ಅದ ಒಂದು ಚೇತನ ಭಿನ್ನ ಅದಿಲ್ಲ. ಅವು ಎರಡಕ್ಕೆ ನಿಮಿತ್ತ ಕಾರಣನೇ ಹೇಳಿದ್ರಿ. ಪರಸ್ಪರ ವಿಲಕ್ಷಣ ಕಾರಣತಾ ಕಾ ತಿನ್ಮೆ ಬಿ ಮಾನೆ ನೈ ಅದರ ಹೇಳಿಲ್ಲ. ಎರಡಕ್ಕೆ ನಿಮಿತ್ತ ಕಾರಣನೇ ಅಂತ ಹೇಳಿದ್ರಿ. ಚಕ್ರದಂಡ ಮತ್ತು ಒಂದು ಜಡ ಒಂದು ಚೇತನ ಹಿಂದೆ ಹೇಳಾರಲ್ಲ. कोई निमित्त कारण चेतन स्वतंत्र है, कोई निमित्त कारण जड़ है. ताको भी विलक्षणता कहे नहीं. यू करी विलक्षण ಹೇಳಿದನು ಯುವಕನು ಹೇಳಿಲ್ಲ. निमित्त कारण ही तिनको कहे. परस्पर विलक्षण कारणता तिनमें भी माने नहीं. और भी निमित्त कारण में अनेक विलक्षणता इष्टे ಅಲ್ಲ, ಇನ್ನೂ ಅನೇಕ ನಿಮಿತ್ತ ಕಾರಣದ ವಿಲಕ್ಷಣತಾ ಅದಾವು. ಏನವ कोई तो ಕಾರ್ಯಕಾಲ ವೃತ್ತಿ ಹೋವೇ ಅದಲ್ಲ, ಅಲ್ಲಿ ನಿಮಿತ್ತ ಕಾರಣ ಬರ್ಕೋಬೇಕು. ಬರ್ದಿರಿಲ್ಲ ಏನು ಪ್ರಭು? कोई तो कार्यकाल वृत्ति निमित्त कारण होवे और कोई कार्यकाल वृत्ति निमित्त कारण होवे. ಹಿಂಗೆ ಎರಡು ನಿಮಿತ್ತ ಕಾರಣ ಅದಾವ. ಕಾರ್ಯಕಾಲ ವೃತ್ತಿ ಅದಲ್ಲ, ವೃತ್ತಿ ಮತ್ತು ಹೋಯ್ ನಡ್ಬರ್ಕ ನಿಮಿತ್ತ ಕಾರಣ ಹೋಯ್. कोई कार्यकाल से पूर्व काल वृत्ति निमित्त कारण हो गई.
ಕಾರ್ಯ ಕಾಲಕ್ಕೆ ಪೂರ್ವಕಾಲ ವೃತ್ತಿ ಕಾರ್ಯ ಸಮಕಾಲ ವೃತ್ತಿ ಅವೆರಡಕ್ಕೆ ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಬರ್ದಿರಿ ಪ್ರಭು. ಅಂದ್ರೆ ಕಾರ್ಯೋತ್ಪತ್ತಿಗಿಂತಲೂ ಪೂರ್ವದಲ್ಲಿಯೂ ಕಾರ್ಯೋತ್ಪತ್ತಿಯ ಸಮಯದಲ್ಲಿ ಇವೆರಡು ನಿಮಿತ್ತ ಕಾರಣ. जैसे तोरिस्तार ಅವ್ರಿಗೆ जल पात्र के सन्निधान से भीति में सूर्य की प्रभा का प्रतिबिंब हुए है तामे सन्निहित जल पात्र निमित्त कारण है. जैसे जल पात्र के सन्निधान से ಒಂದು ಭಾಂಡದಾಗ ನೀರಿಟ್ಟಾರೆ, ಭಗೋಣೆಗ ನೀರಿಟ್ಟಾರೆ. ಜಲಪಾತ್ರಕ್ಕೆ ಸನ್ನಿಧಾನ ಆ ನೀರಿಂದು ಸಂಬಂಧದಿಂದ ಸನ್ನಿಧಾನ ಅಂದ್ರೆ ಅದಕ್ಕಿಂತ ಭಿನ್ನ ಇರಬೇಕು, ಸಂಬಂಧ ಸ್ವರೂಪ से भिन्न होवे और संबंधी होवे ताको सन्निधान कई. जल पात्र के सन्निधान से ನೀರನ್ನು ಹಾಕಿಟ್ಟದ್ರು ಕೊಡ ಬಾಂಡ ಭಗೋಣೆಗ ನೀರ ಅದು ಸನ್ನಿಧಿ ಅಂದರೆ ಭೀತಿ ಮೇ ಗ್ವಾಡಿಯಲ್ಲಿ. ಈಗ ಒಂದು ಭವನಾಗ ನೀರು ಹಾಕಿಟ್ರಿ, ಸೂರ್ಯಂದು ಬೆಳಕ ಅದರ ಬಿತ್ತಪ್ಪ ಅಂದ್ರೆ ಇದ್ರ ಪ್ರಕಾಶ ಗ್ವಾಡಿ ಮೇಲೂ ಬೀಳ್ತದೆ. ಬೆಳಕ ಪ್ರಭಾ ಬೆಳಕ ಪ್ರತಿಬಿಂಬ ಅಲ್ಲ, ಹಾಂ ಛಾಯ. ಈ ಇಲ್ಲೂ ಬೆಳಕ ಕಾಣಿಸ್ತದಿಲ್ಲ ಆ ನೀರಿಂದು. ಹಾಂ ಹಾಂ ಅಂದಮೇಲೆ ಏನು ಆ ಸನ್ನಿಧಾನ ಏನು ಜಲಪಾತ್ರದ ಅದು ನಿಮಿತ್ತ ಕಾರಣ ಆ ಈ ಬೆಳಕಿಗೆ ग्वाड़ी में बेड़की ತಿಳ್ತಿಲ್ಲ. जैसे जलपात्र के सन्निधान से भीति में ग्वाड़िಯಲ್ಲಿ सूर्य की प्रभा ಅಂದರೆ ಬೆಳಕ ಪ್ರತಿಬಿಂಬ ಹೋವೆ. ಪ್ರತಿಬಿಂಬ ಪ್ರಭಾ ಅಂದರೆ ಬೆಳಕ, ಅದರದೇ ಪ್ರತಿಬಿಂಬ. ಗ್ವಾಡಿ ಮೇಲೆ ಪ್ರತಿಬಿಂಬ ಬೀಳಲ್ಲ, ಬೆಳಕೆ ಪ್ರತಿಬಿಂಬ. ಬೆಳಕಂದರೆ ಪ್ರತಿಬಿಂಬ, ಗ್ವಾಡಿಯಾಗಿ ಬೀಳಲ್ಲ. ತಾಮೇ ಆ ಯಾನ ಬೆಳಕಿನಲ್ಲಿ ಸನ್ನಿಹಿತ ಜಲಪಾತ್ರ ನಿಮಿತ್ತ ಕಾರಣ ಸನ್ನಿಹಿತ ಜಲಪಾತ್ರ ನಿಮಿತ್ತ ಕಾರಣ ಅದು ಜರ ಸರಿಸಿದ್ರಿ ಚಲ್ಲದ್ರಿ ಅಂದ್ರೆ ಹೋಯ್ತು. ಜಲಪಾತ್ರಕ್ಕೆ ಅಪಸರಣತೆ ಸರಿಸೋಣದ್ರಿಂದ ಸರಿಸಿದ್ರಿ. ಸೂರ್ಯನ ಬೆಳಕಲ್ಲಿ ಬೀಳಲಾರ್ದಂಗೆ ಮಾಡಿದ್ರು. ಹಾಂ ಸೂರ್ಯನ ಬೆಳಕು ಬೀಳಲಾರ್ದಂಗೆ ಮಾಡಿದ್ರು. ಹಾಂ ಅಪಸರಣೆ ಅಂದರೆ ಜರುಗಿಸೋದು. ताके अपसरणते प्रतिबिंब का अभाव होने थे ಆ ಬೆಳಕಿಂದು ಅಭಾವವಾಗಿರೋದ್ರಿಂದ ಅಭಾವ होने थे सन्निहित जलपात्र कार्य काल वृत्ति निमित्त कारण है. ಅದು ಸನ್ನಿಹಿತ ಜಲಪಾತ್ರ ಏನದಲ್ಲ ಕಾರ್ಯಕಾಲ ವೃತ್ತಿ ನಿಮಿತ್ತ ಕಾರಣ. ತಿಳಿತಿಲ್ಲ ಇದು ಕಾರ್ಯಕಾಲ ವೃತ್ತಿ ನಿಮಿತ್ತ ಕಾರಣ ಭಾಳ ಜಾಗನ ಬಂದದ. ಹಾಂ ಈಗ ಎರಡನೇದು ಪ್ರತ್ಯಕ್ಷ ಜ್ಞಾನ ಮೇ ವಿಷಯ ನಿಮಿತ್ತ ಕಾರಣ ಹೋವೆ. ಪ್ರತ್ಯಕ್ಷ ಜ್ಞಾನದಲ್ಲಿ ವಿಷಯವೇ ನಿಮಿತ್ತ ಕಾರಣ. ಪ್ರತ್ಯಕ್ಷ ಜ್ಞಾನದಲ್ಲಿ ವಿಷಯವೇ ನಿಮಿತ್ತ ಕಾರಣ. ಘಟಕ ನಿಮಿತ್ತ ಕಾರಣ ಕುಂಬಾರ, ಆದರೂ ಜ್ಞಾನಕ್ಕೆ ನಿಮಿತ್ತ ಕಾರಣ ವಿಷಯನೇ. ಘಟದ ಜ್ಞಾನಕ್ಕೆ ಘಟವೇ ನಿಮಿತ್ತ ಕಾರಣ. ಜ್ಞಾನಕ್ಕೆ ಘಟಕ ನಿಮಿತ್ತ ಕಾರಣ ಕುಂಬಾರ, ಘಟದ ಜ್ಞಾನಕ್ಕೆ ನಿಮಿತ್ತ ಕಾರಣ ಘಟವೇ. ಜ್ಞಾನಕ್ಕೆ ಉತ್ಪತ್ತಿಗಲ್ಲ, ನಾವು ಘಟ ಜ್ಞಾನ ರೀ, ಜ್ಞಾನ ಇದು ಕೊಡ ಘಟನೆ ಕಾರಣ. ಹಾಂ ಘಟನೆ ಕಾರಣ. ಜ್ಞಾನ ಅದ್ರದ್ದು. ಹಾಂ ಅದಕ್ಕೆ ಘಟ ಜ್ಞಾನ ಮೇ घटी निमित्त कारण ಅದು ಹೇಳಿದ್ರು. प्रत्यक्ष ज्ञान में विषय ही निमित्त कारण है. प्रत्यक्ष ज्ञान में विषय निमित्त कारण हुए है. सो भी कार्यकाल वृत्ति निमित्त कारण हुए. ಇದನ್ನು ಕಾರ್ಯಕಾಲ ವೃತ್ತಿ ನಿಮಿತ್ತ ಕಾರಣನೇ ಇರುತ್ತದೆ. ಅವರು ಅವರ दंडादि घट के निमित्त कारण है. सो कार्य काल से पूर्व काल वृत्ति निमित्त कारण है. चक्र ದಂಡ ರಾಶವ ಆದಿ ಕಂದ್ರ ಕುಲ ಪತ್ನಿ ಇವೇನದವ ಕಾರ್ಯ ಪೂರ್ವ ಕಾಲ ವೃತ್ತಿ ನಿಮಿತ್ತ ಕಾಲ ಮೊದಲೇ ಬೇಕು. पूर्व काल घट के निमित्त कारण है. सो कार्य काल से पूर्व काल वृत्ति निमित्त कारण है. इस रीति से ಈ ರೀತಿ ಉಪಸಂಹಾರ ಮಾಡ್ತಾರೆ.
निमित्त कारण में असमवाय कारण में निमित्त कारण असमवाय कारण अवांतर अनेक भेद होने ते भी ಅನೇಕ ಇಷ್ಟೆಲ್ಲ ಹೇಳಿದ್ರೆ ಇಲ್ಲಿ ತನಕ ಇಷ್ಟು ಭೇದ ಇದ್ರೂ ಕೂಡ ಸಮವಾಯ ಕಾರಣ ಸೇ ಭಿನ್ನ ಮೇ ದ್ವಿವಿಧ ಕಾರಣ ಸಾಮಾನ್ಯ ಸಮವಾಯ ಕಾರಣಕ್ಕಿಂತ ಭಿನ್ನದಲ್ಲಿ ಎರಡು ಕಾರಣ, ಒಂದು ನಿಮಿತ್ತ ಕಾರಣ, ಒಂದು ಅಸಮವಾಯ ಕಾರಣ. ಹಿಂಗೆ ನೀವು ಒಪ್ಪಿರಿ, ಸಿದ್ಧಾಂತ ಹೇಳ್ಕೊತಾರ ಮನಿ. कहूँ असमवाय कारणता है, कहूँ निमित्त कारणता है. ಕೆಲವೆಡೆಯಲ್ಲಿ ಅಸಮವಾಯ ಕಾರಣತಾ ಹೇಳಿರಿ, ಕೆಲವೆಡೆಯಲ್ಲಿ ನಿಮಿತ್ತ ಕಾರಣತಾ ಹೇಳಿರಿ. ನಿಮಿತ್ತ ಕಾರಣದಲ್ಲಿ ಅನೇಕ ಭೇದ ಇದ್ರೂ ಕೂಡ ನ್ಯಾಯಿಕರು ಆ ನಿಮಿತ್ತ ಕಾರಣ ಅಸಮವಾಯ ಕಾರಣದಲ್ಲಿ ಹಿಂಗೆ ಭಿನ್ನ 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 ಮಾಡಿರಿ ಅಂತ ವೇದಾಂತಿಗಳು ಗೊತ್ತಾರೆ. ಕವು ನಿಮಿತ್ತ ಕಾರಣತಾ है. तैसे ಸಮವಾಯಿ ಕಾರಣ ಸೇ ಅಲ್ಲಿ ಯಾರು ಪದ ಮಾಡಲ್ಲ, ಸಮವಾಯಿ ಬೇಕಾ. ಸಮವಾಯಿ ಕಾರಣ ಸೇ ಭಿನ್ನ ಸಕಲ ಕಾರಣ ಮೇ ಒಂದು ಉಪಾದಾನ ಕಾರಣ, ಸಮವಾಯ ಕಾರಣ ಉಪಾದಾನ ಕಾರಣ ಸೇ ಭಿನ್ನ ಸಕಲ ಕಾರಣ ಮೇ ಎಲ್ಲ ಕಾರಣಗಳಲ್ಲಿ ಏಕ ವಿಧ ಕಾರಣ ತಾಯಿ ಮಾನ ಚಾಯಿ ಒಂದೇ. ಒಂದು ನಿಮಿತ್ತ ಕಾರಣರೇ ಒಪ್ಪರಿ, ಒಂದು ಅಸಮವಾಯ ಕಾರಣ. ಯಾವ ನಿಮಿತ್ತ ಕಾರಣ ಮತ್ತು ಅಸಮವಾಯ ಕಾರಣ ಎರಡೂ ಒಪ್ಪಬೇಡ್ರಿ. ನಾವು ಅಸಮವಾಯ ಕಾರಣ ಒಪ್ಪಿಲ್ಲ, ನಿಮಿತ್ತ ಕಾರಣ ಒಪ್ಪಿದ್ದೆವು. ನೀವು ಅಸಮವಾಯ ಕಾರಣ ಒಂದು ಹೆಚ್ಚಿಗೆ ಒಪ್ಪಿದ್ವಿ, ಅದಕ್ಕೆ ನಿಮಿತ್ತ ಕಾರಣನು ಉಪಾದಾನ ಕಾರಣಕ್ಕಿಂತಲೂ ಭಿನ್ನ. ಆ ಅಸಮವಾಯ ಕಾರಣಕ್ಕೆ ನಿಮಿತ್ತ ಕಾರಣದನ್ರಿ ಅಥವಾ ಅಸಮವಾಯ ಎರಡಕ್ಕೂ ಒಂದೇ ಒಂದೇ, ಭಿನ್ನ ಇಲ್ಲ. ಪ್ರೀತಿ ನಿಮಗಿಲ್ಲ. तैसे समवाय कारण से भिन्न सकल कारण में एक विध कारणताई मानना चाहिए, ಒಪ್ಪಬೇಕಾಗುತ್ತದೆ. हाँ, ता समवाय कारण से भिन्न कारण को, समवाय कारण से भिन्न कारण को असमवाय कारण कहो अथवा निमित्त कारण कहो. असमवाय ಕಾರಣರನ್ರಿ ಅಥವಾ ನಿಮಿತ್ತ ಕಾರಣರನ್ರಿ. ಸಮವಾಯ ಕಾರಣ ಸಂಬಂಧಿತ್ವ असंबंधित्व अवांतर भेद से प्रत्यक संज्ञा, संज्ञा ಅಂದ್ರೆ ಹೆಸರ, संज्ञा हाँ, संज्ञा कल कारण, कारण निष्प्रयोजन है. ಸಂಜ್ಞಾ ಕಾರಣ ಸಂಜ್ಞೆ ಕೊಡೋದ್ರಿ, ಹೆಸರು ಕೊಡೋದು ನಿಷ್ಪ್ರಯೋಜನ ಅದ. ಒಂದೇ ಕೊಡ್ರಿ ಎರಡರ ಒಂದು ಸಂಜ್ಞಾಕರಣ ಹೆಸರು ಕೊಡೋದ್ರಿಪ್ಪ, ಅದು ಅಪ್ರಯೋಜನ. ಹೆಸರಾಗಿ ಇನ್ನೊಂದು ಮತ್ತೊಂದು ಹೆಸರು ಒಂದೇ ಕೊಡ್ರಿ ಎರಡರ ಒಂದು ಮತ್ತು ನೋಡ್ರಿ ನೋಡ್ರಿ ಏಕ ವಿಧತಾಯಿ ಮಾನ್ಯಚ ಒಪ್ಪಬೇಕಾಗುತ್ತದೆ. ತಾ ಸಮವಾಯಿ ಕಾರಣ ಅಂದ್ರೆ ಉಪಾದಾನ ಕಾರಣ ಸೇ ಭಿನ್ನ ಕಾರಣಕ್ಕೂ असमवाय ಕಾರಣ ಕಹೋ ಅಥವಾ ನಿಮಿತ್ತ ಕಾರಣ ಕಹೋ. ಅದಕ್ಕೆ ಸಮವಾಯ ಕಾರಣಕ್ಕಿಂತ ಭಿನ್ನ ಒಂದು ನಿಮಿತ್ತ ಕಾರಣದಾನ್ರಿ असमवाय कारण. समवाय कारण संबंधित्व, समवाय कारण संबंधित्व ಯಾವುದು? अनियमित कारण, असमवाय कारण. कार के समवाय कारण से संबंधी संबंध तो बತ್ತು असमवाय कारण. असंबंधित ಬತ್ತಂದ್ರ ನಿಮಿತ್ತ ಕಾರಣ. ಹಿಂಗೆ ಭೇದ ಮಾಡಿರಿ. ಆ ಸಮವಾಯ ಕಾರಣಕ್ಕೆ ಸಂಬಂಧಿತ್ತು ಇತ್ತು, असमवाय कारण ಅಂದ್ರಿ. ಆ ಸಮವಾಯ ಕಾರಣಕ್ಕೆ ಅಸಂಬಂಧಿತ್ತು, ಅದಕ್ಕೆ ನಿಮಿತ್ತ ಕಾರಣ ಅಂದ್ರಿ. ಹಿಂಗೆ ಭಿನ್ನ ಭಿನ್ನ ಭೇದ. ಸಮವಾಯ ಕಾರಣ ಸಂಬಂಧಿತ್ವ असंबंधित्व, संबंधित्व असंबंधित्व, संबंधित्व ಇತ್ತು असमवाय ಕಾರಣ, असंबंधित ಇತ್ತು ಅಂದರೆ ನಿಮಿತ್ತ ಕಾರಣ. अवांतर भेद से संबंधित्व असंबंधित्व अवांतर भेद से, हिंग अवांतर भेद से प्रत्येक संज्ञा कारण निष्प्रयोजन है. ಎರಡು ಕಾರಣ, ಕಾರಣ ಅಲ್ಲ, पृथक पृथक. हाँ, प्रत्येक संज्ञा ಒಂದು ನಿಮಿತ್ತ ಒಂದು ಅಸಮವಾಯ ಸಂಜ್ಞಾ ಕಾರಣ, ಕಾರಣ ಅಲ್ಲ. ಎರಡು ಸಂಜ್ಞಾ, ಒಂದು ನಿಮಿತ್ತ ಒಂದು ಅಸಮವಾಯ ಸಂಜ್ಞಾ ನಿಷ್ಪ್ರಯೋಜನ ನಿಷ್ಪ್ರಯೋಜಕ. हाँ, ಉಪಯೋಗ ಇಲ್ಲ. ಕಾರಣ ಅಲ್ಲ, ಕಾರಣ
ಕರ್ಣ ಸಂಜ್ಞಾ ಕರ್ಣ ಎರಡು ಕಾರಣ ಹೌದಲ್ಲ, ಎರಡು. ಒಂದು ಅಸಮವಾಯ ಕಾರಣ, ಉಪಾದಾನ ಕಾರಣಕ್ಕಿಂತಲೂ ಭಿನ್ನ ಕಾರಣಕ್ಕೆ ನಾವು ನಿಮಿತ್ತ ಅಂದೆವು. ಆದರೆ ಉಪಾದಾನ ಕಾರಣಕ್ಕೆ ಸಂಬಂಧಿತ್ತು ಅಸಮವಾಯ ಕಾರಣ, ಅಸಂಬಂಧಿತ್ತು ನಿಮಿತ್ತ ಕಾರಣ. ಹಿಂಗೆ ಅವಾಂತರ ಭೇದದಿಂದ ಭಿನ್ನ ಸಂಜ್ಞಾ ಕಾರಣ ನಿಷ್ಪ್ರಯೋಜನದ. ಇವು ಹಿಂಗೆ ಎರಡು ಮಾಡಿರಲ್ಲ ಕಾರಣಗಳು, ಇವೆರಡು ನಿಷ್ಪ್ರಯೋಜನ ಹೇಳಿದರು. कारण बरोबर है. कारण दो प्रकार का है और जो शंका कही अंदर सिद्धांत मतली असमवाय कारण निमित्त कारण संज्ञा निष्प्रयोजन है. ಈಗೇನಂತರ ನೀವು ಎರಡೇ ಕಾರಣ ಒಪ್ಪಿರಲ್ಲ, ಉಪಾದಾನ ಕಾರಣ ನಿಮಿತ್ತ ಕಾರಣ ಸಂಜ್ಞಾ ಯೋಗ್ಯ ಐತಿ. ಆ ಲೋಕದಲ್ಲಿ ಈ ವ್ಯವಹಾರದಾಗ, ಈಗ ನಮ್ಮ ವ್ಯವಹಾರದಾಗ ಕಾರಣ ಪ್ರಸಿದ್ಧದ, ಎಲ್ಲಕ್ಕೊಂದು ಕಾರಣ ಬೇಕೇನಿಲ್ಲ. ಪಟಕತ್ತಂತೂ ಬೇಕು, ಘಟಕಕ್ಕ ಪಾಲು ಬೇಕು, ಹೌದಿಲ್ಲ? ಯಾವುದೇ ಉತ್ಪತ್ತಿ ಒಂದು ಕಾರಣ ಇರಲಾರ್ದೆ ಆ ಕಾರ್ಯ ಆಗಲ್ಲ. ಹಾಗಾಗಿ ಲೋಕದಲ್ಲಿ ಕಾರಣ ಎಲ್ಲರಿಗೂ ಗೊತ್ತೈತಿ, ಗೊತ್ತೈತಿಲ್ಲ. पण ಲೋಕದಾಗ ವ್ಯವಹಾರದಾಗ ಇದಕ್ಕೆ ಉಪಾದಾನ ಕಾರಣ ಅಂದರೆ ಇದಕ್ಕೆ ನಿಮಿತ್ತ ಕಾರಣ ಎಲ್ಲಿ ಅದು ಪ್ರಸಿದ್ಧಿ ಹೇಳ್ರಿ. ಅವ ಶಂಕಾಕರೇ ನ್ಯಾಯಿಕ. ನೀವು ಏನು ನಿಷ್ಪ್ರಯೋಜನ ಹೇಳಕತ್ತೀರಿಲ್ಲ, ನಮ್ಮದು ಅಸಮವಾಯ ಕಾರಣ ನೀವು ನಿಷ್ಪ್ರಯೋಜನ ಅಂತ ಹೇಳ್ತೀರ. ನಿಮ್ಮ ಎರಡೂ ಕಾರಣ ನಿಷ್ಪ್ರಯೋಜನ ಅದಾವ, ಲೋಕದಾಗ ಎಲ್ಲಿ ಪ್ರಸಿದ್ಧ ಅದಾವ? ಯಾರಿಗೂ ನಿಮ್ಗೆ ಮೊದಲು ಗುರ್ತಿತ್ತು ಉಪಾದಾನ ಕಾರಣ, ಇದಕ್ಕೆ ನೀವು ಉಪಾದಾನ ಕಾರಣ ಅಂದ್ರಿ. ಕಪಾಲಕ ಉಪಾದಾನ ಕಾರಣ ಅನ್ಬೇಕು, ಕುಂಬಾರನಿಗೆ ನಿಮಿತ್ತ ಕಾರಣ ಅನ್ಬೇಕು. ಇದು ಮೊದಲು ಯಾರಿಗಾರು ವ್ಯವಹಾರದಾಗ ಗುರ್ತದೇನು? ಲೋಕ ಪ್ರಸಿದ್ಧ ಕಾರಣ ಒಂದು ಪ್ರಸಿದ್ಧದ, ಎಲ್ಲಕ್ಕೂ ಒಂದೊಂದು ಕಾರಣ ಬೇಕೇ. ಲೋಕದಲ್ಲಿ ಎಲ್ಲಕ್ಕೊಂದು ಕಾರಣ ಬೇಕು. ಕಾರಣದ ವೈವಿಧ್ಯತೆ ಪ್ರಸಿದ್ಧದ ಲೋಕದಲ್ಲಿ ಕಾರಣ ಬೇಕಪ್ಪ. ಕಾರ್ಯ ಆಗ್ಯದಂದ್ರೆ ಕಾರಣ ಒಂದು. ಪುಣ್ಣ ಲೋಕದಲ್ಲಿ ಒಂದು ಉಪಾದಾನ ಕಾರಣ ನಿಮಿತ್ತ ಕಾರಣ ಎಲ್ಲಿ ಪ್ರಸಿದ್ಧ ಅದ? ಮತ್ತೆ ನೀವು ಎರಡು ಒಪ್ಪೋದನ್ನು ನಂದು ಹ್ಯಾಂಗ ಅಸಮ ಕಾರಣ ನಿಷ್ಪ್ರಯೋಜನ ಹೇಳಿರಲಿಲ್ಲ. ನಮಗೆ ನಿಮ್ಮನ್ನು ಎರಡು ನಿಷ್ಪ್ರಯೋಜನ ಅದಾವ.